ಜನನಿ ಕಟ್ಟೆ ಫ್ರೆಂಡ್ಸ್. ಈಗ ಕೇಶವ್ ಒಂದು ಓಟವನ್ನು ದಾಖಲಿಸ್ತಾ ಇದ್ದಾರೆ. ಇನ್ನಿಂಗ್ಸ್ ಆರಾಮನ್ನು ಪಡ್ಕೊಳ್ತಾ ಇದೆ. ಈಗ ಮತ್ತೆ ವಿನಯ್ ಸ್ಟ್ರೈಕರ್ ಎಂಡ್ನಲ್ಲಿ. ಈ ನಡುವೆ ಈಗ ವಿನಯ್ ಅಂತ ಚೆಂಡು ನಡುವೆ ಈಗ ನಿಯಮ ಉಲ್ಲಂಘನೆ ಹೊಡೆತವನ್ನ ಈಗ ವಿನಯ್ ದಾಖಲಿಸ್ತಾ ಇದ್ದಾನೆ. ಮೊದಲ ವಿಕೆಟ್ ಅನ್ನು ಕಳ್ಕೊಳ್ತಾ ಇರುವಂತ ಜನನಿ ಕಟ್ಟೆ ಫ್ರೆಂಡ್ಸ್ ಕಾಳವಾರದ ತಂಡ. ಒಂದು ಹಂತದಲ್ಲಿ ಆರಂಭಿಕ ಬ್ರೇಕ್ ಥ್ರೂ ಅನ್ನು ತಂದುಕೊಡ್ತಾ ಇರುವಂತ ಪ್ರತೀಕ್ಷಾ. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. ಈ ನಡುವೆ ಈಗ ಮತ್ತೆ ವೇಗದ ಚೆಂಡಿಗೆ ಅವಕಾಶನ ಮಾಡಿಕೊಟ್ರು ಜಾಸ್ಟನ್ ಬಳ್ಕೂರು. ಚೆಂಡನ್ನು ಅಡ್ಡಾಯಿಸ್ತಾ ಇದ್ದಾರೆ. ಕೇವಲ ಒಂದು ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಟ್ರು. ಲಾಸ್ ಆಫ್ 1 ವಿಕೆಟ್ ಮುಖಾಂತರವಾಗಿ 2 ಓಟವನ್ನು ದಾಖಲಿಸ್ತಾ ಇರುವಂತಹ ತಂಡ. ಈ ನಡುವೆ ಈಗ ಲೇಟ್ ಕಟ್ ಹೊಡೆತವನ್ನು ದಾಖಲಿಸಿದ್ರು. ತನ್ಮೂಲಕ ಬಳ್ಕೂರಿನ ಪುಟ್ಟ ಈಗ ಅಂತಿಮ ಹಂತದಲ್ಲಿ ಈಗ ನಂಬಲ ಸಾಧ್ಯ ರೀತಿಯಲ್ಲಿ ಚೆಂಡನ್ನು ಅಡ್ಡಾಯಿಸಿದ್ರು ಕೂಡ ಅಂತಿಮ ಹಂತದಲ್ಲಿ ಈಗ ಬೌಂಡರಿಯ ಸೇರ್ಪಡೆ ಆಗ್ತಾ ಇದೆ. 4 ಓಟಗಳ ಸೇರ್ಪಡೆ. ಮತ್ತೆ ಅತಿರಿಕ್ತದ ಓಟಗಳು ಪ್ರಶಾಂತ ಪ್ರಭುಗಳು ನಿರ್ಣಾಯಕ ಪೀಠದಲ್ಲಿ ಟೆನ್ನಿಸ್ ಬಾಲ್ ಕಂಡಂತವ್ರ ಜನಪ್ರಿಯ ನಿರ್ಣಾಯಕರು. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. 8 ಓವರ್ಗಳ ಪಂದ್ಯಾಟದಲ್ಲಿ ಆರಂಭಿಕ ಓವರ್ನಲ್ಲಿ ಜನನಿ ಕಟ್ಟೆ ಫ್ರೆಂಡ್ಸ್ ಕಾಳವರೆಗೆ 7 ಓಟವನ್ನು ಲಾಸ್ ಆಫ್ 1 ವಿಕೆಟ್ ಮುಖಾಂತರವಾಗಿ ದಾಖಲಿಸ್ತಾ ಇರುವಂತಹ ತಂಡ. ಟೆನ್ನಿಸ್ ಬಾಲ್ನಲ್ಲಿ ಕುಂದಾಪುರದ ಗಾಂಧಿ ಮೈದಾನದಲ್ಲಿ ಬಹಳಷ್ಟು ಒಂದು ರಾಜ್ಯ ಮಟ್ಟದ ಪಂದ್ಯಾಕೂಟಗಳು ಸಾಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಚಾಲೆಂಜ್ ಕ್ರಿಕೆಟರ್ಸ್ ಕುಂದಾಪುರ ಒಂದು ಕ್ರೀಡಾಂಗಣದಲ್ಲಿ 1 ಬಾರಿ ಚಾಲೆಂಜ್ ಟ್ರೋಫಿಯಾಗಿ ರಾಜ್ಯ ಮಟ್ಟದ ಪಂದ್ಯಾಕೂಟವನ್ನು ನಡೆಸಿದ್ರು. ಎರಡನೇ ಓವರ್ಗಾಗಿ ನಿಶೀತ್ ಶೆಟ್ಟಿ ಅವ್ರನ್ನ ಪರಿಚಯಿಸ್ತಾ ಇದೆ. ಮೊದಲ ಹಂತದ ಓಟಗಳಿಗೆ ಅವಕಾಶನ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. ಈ ನಡುವೆ ಈಗ ಬ್ಲಾಕರ್ ಚೆಂಡಿಗೆ ಅವಕಾಶನ ಮಾಡಿಕೊಟ್ರು. ತನ್ಮೂಲಕ ಕ್ಲೀನ್ ಬೋರ್ಡ್ ಮುಖಾಂತರವಾಗಿ ಈಗ ಹುದ್ದಾರಿ ಆಘಾತವನ್ನು ಕಂಡುಕೊಳ್ತಾ ಇದೆ. 2ನೇ ವಿಕೆಟ್ ಅನ್ನು ಕಳ್ಕೊಳ್ತಾ ಇರುವಂತಹ ಜನನಿ ಕಟ್ಟೆ ಫ್ರಾನ್ಸ್ ಕಾಳಾವರ ತಂಡ. ಹಾಗೇನೆ ಐಡಿಯಲ್ ಟ್ರೋಫಿಯ ವೀಕ್ಷಣೆಯಲ್ಲಿದ್ದಾರೆ ವಿಜಯಸ್ ಪೂಜಾರಿ ಹಾಗೇನೆ ಸಂತೋಷ್ ಪೂಜಾರಿ ಮೂಡ್ಲಕಟ್ಟೆ. ಐಡಿಯಲ್ ಟ್ರೋಫಿಯ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೂಡ ಬಯಸ ಮುಖ್ಯ ವೇದಿಕೆ ಬನ್ನಿ ಅನ್ನೋದನ್ನು ತಿಳಿಸ್ತಾ ಇದ್ದೇವೆ. ಈಗ ಹೊಸ ದಾಂಡಿಗ ರಂಜಿತ್ ಶೆಟ್ಟಿ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾನೆ. 40 ಇನ್ನೋರ್ವ ಭರವಸೆ ಆಟಗಾರ. ಈ ನಡುವೆ ಈಗ ಬೀಸುವಂತ ಪ್ರಯತ್ನವನ್ನು ನಡೆಸಿದ್ರು ಪ್ರಜ್ವಲ್ ಬಳ್ಕೂರು. ಯುವ ಕ್ರಿಕೆಟಿಗ ಇತ್ತೀಚಿನ ದಿನಗಳಲ್ಲಿ ಒಂದು ಅತ್ಯುತ್ತಮ ಹಸ್ತಗಾರಿಕೆಯನ್ನು ತೋರ್ಪಡಿಸ್ತಾ ಇರುವಂತಹ ಪ್ರಜ್ವಲ್ ಕ್ಷೇತ್ರಕ್ಷಣವನ್ನು ಪಡ್ಕೊಳ್ತಾ ಇದ್ದಾನೆ. ಹಲೋ, ಪಂದ್ಯಾಟಕ್ಕೆ ಆಗಮಿಸಿದ್ದಾರೆ ಚಕ್ರವರ್ತಿಯ ವಿಕೆಟ್ ಕೀಪರ್ ಗಾರುಡಿಗ KP ಸತೀಶ್ ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ನಡುವೆ ಈಗ ಬಹಳಷ್ಟು ಒಂದು ಅತ್ಯುತ್ತಮ ಹೊಡೆತವನ್ನು ದಾಖಲಿಸಿದ್ರು. ತನ್ಮೂಲಕ 4 ಓಟಗಳ ಸೇರ್ಪಡೆ.
ಈ ನಡುವೆ ಈಗ ನಿಶೀತ್ ಶೆಟ್ಟಿ ಒಂದು ಅತ್ಯುತ್ತಮ ಎಸಗಾರಿಕೆಯನ್ನು ತೋರ್ಪಡಿಸಿದ್ರು ಕೂಡ ಅಂತಿಮ 5ನೇ ಚೆಂಡಿನಲ್ಲಿ ಈಗ ಬೌಂಡ್ರಿಯನ್ನು ಬಿಟ್ಕೊಡ್ತಾ ಇದ್ದಾರೆ. ತಡ ಮತ್ತೆ ಈಗ 13ಕ್ಕೆ ತಲುಪ್ತಾ ಇದೆ. 2ನೇ ಓವರ್ನ ಚಾಲ್ತಿಯಲ್ಲಿ ಜನನಿ ಕಳವರ ವರ್ಸಸ್ ಬಳ್ಕೂರು ಆಡ್ತಾ ಇದೆ. ನಿಶೀತ್ ಶೆಟ್ಟಿ ಅಂತ ಚೆಂಡು ಈಗ ಬೀಸುವಂತ ಪ್ರಯತ್ನವನ್ನು ನಡೆಸಿದ್ರು. ಅಂತಿಮ ಹಂತದಲ್ಲಿ ಈಗ ಕೇವಲ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. 1 ಓಟಗಳ ಸೇರ್ಪಡೆ ಮುಖಾಂತರವಾಗಿ 14 ಓಟವನ್ನು ದಾಖಲಿಸಿರುವಂತ ಜನನಿ ಕಟ್ಟೆ ಫ್ರೆಂಡ್ಸ್ ಕಳವರ 2ನೇ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ. ಅದೇ ರೀತಿ ಪಂದ್ಯಾಕೂಟಕ್ಕೆ ಆಗಮಿಸಿರುವಂತ ಕರ್ನಾಟಕ ರಾಜ್ಯ ಟೆನಿಸ್ ಬಾಲ್ ಕಣ್ಣ ತೋರುವ ಜನಪ್ರಿಯ ಗೂಟ ರಕ್ಷಕರಾಗಿರುವಂತ ಕೆಪಿ ಸತೀಶ್ ಚಕ್ರವರ್ತಿ ಕುಂದಾಪುರ ಟೂರ್ನಮೆಂಟ್ಗೆ ಆಗಮಿಸ್ತಾ ಇದ್ದಾರೆ. ಕೆಪಿ ಅವರ ಟೂರ್ನಮೆಂಟ್ಗೆ ಆಗಮಿಸಿದ್ದಕ್ಕಾಗಿ ಆತ್ಮೀಯವಾದಂತ ಪ್ರೀತಿಪೂರ್ವಕವಾದಂತ ಸ್ವಾಗತವನ್ನು ಐಡಿಯಲ್ ಟ್ರೋಫಿಯ ಪರವಾಗಿ ತಿಳಿಸ್ತಾ ಇದ್ದೇವೆ. ಈಗ ಮತ್ತೆ ಬೌಲರ್ ಪ್ರತೀಕ್ಷಾ ಸಗಾರಿಕೆಯಲ್ಲಿ ಈಗ ಮತ್ತೆ ಎಸಗಾರಿಕೆಯಲ್ಲಿ ಈ ನಡುವೆ ಈಗ ಬೀಸುವಂತ ಪ್ರಯತ್ನವನ್ನು ನಡೆಸಿದ್ರು. ಬಹಳಷ್ಟು ಒಂದು ಅತ್ಯುತ್ತಮ ಹೊಡೆತ ಸೀಮಾ ರೇಖೆಯನ್ನು ಗಮನಿಸ್ತಾ ಈಗ ಬೌಂಡ್ರಿ. ಈ ರೀತಿಯ ಪಂದ್ಯಾಕೂಟದಲ್ಲಿ ಬಹಳಷ್ಟು ಒಂದು ಪ್ರಶಸ್ತಿಯನ್ನು ಜಯಿಸಿರುವಂತ 2 ತಂಡಗಳು ಕ್ವಾರ್ಟರ್ ಫೈನಲ್ ಹೋರಾಟವನ್ನು ನಡೆಸ್ತಾ ಇದೆ. ಈ ನಡುವೆ ಈಗ ಬೀಸುವಂತ ಪ್ರಯತ್ನವನ್ನು ನಡೆಸಿದ್ರು. ತನ್ಮೂಲಕ ರಂಜಿತ್ ಶೆಟ್ಟಿ ನಿಯಮ ಉಲ್ಲಂಘನೆ ಹೊಡೆತವನ್ನು ದಾಖಲಿಸ್ತಾ ಇದ್ದಾನೆ. ಮತ್ತೆ ಹೋದರ್ ಆಘಾತವನ್ನು ಕಂಡುಕೊಳ್ತಾ ಇದೆ. ಅಲ್ಲಿ ಮುಂದಿನ ಪಂದ್ಯಾಟ ಇಲ್ಲಿ ಜಯವನ್ನ ದಾಖಲಿಸುವಂತ ತಂಡ ಆರ್ಎಕ್ಸ್ ಸಲಗವನ್ನು ಎದುರಿಸಬೇಕಾಗ್ತದೆ. ಅಲ್ಲಿ ಆರ್ಎಕ್ಸಿನ ಆಟಗಾರರು ಇವಾಗಲೇ ಸಿದ್ಧತೆಯನ್ನು ಕಂಡುಕೊಳ್ಳಿ ಅನ್ನೋದನ್ನು ತಿಳಿಸ್ತಾ ಈಗ ಮತ್ತೆ ಹೊಸ ದಾಂಡಿಗ ರಕ್ಷಿತ್ ಶೆಟ್ಟಿ ಎಂಟ್ರಿ. ರಿವರ್ಸ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ, ಅತಿರಿಕ್ತದ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ವೈಡ್ ಬಾಲ್ ಎನ್ನುವ ಸೂಚನೆ. ತಂಡದ ಮೊತ್ತ 19 ಓಟವನ್ನು ಪಡ್ಕೊಳ್ತಾ ಇದ್ದಾರೆ. ಹಾಗೇನೆ ಟೂರ್ನಮೆಂಟಿಗೆ ಆಗಮಿಸ್ತಾ ಇರುವಂಥ ಸುರೇಶ್ ಪೂಜಾರಿ ತಲ್ಲೂರು ಅವರನ್ನು ಕೂಡ ಟೂರ್ನಮೆಂಟಿಗೆ ಆತ್ಮೀಯವಾಗಿ ಸ್ವಾಗತಿಸ ವೇದಿಕೆ ಮೆಲುಬಾಕಿ ಬನ್ನಿ ಅನ್ನೋದನ್ನು ತಿಳಿಸ್ತಾ ಇದ್ದಾವೆ. ಹಾಗೇನೆ ಇನ್ನೋರು ಕೂಡ ಜಾನ್ಸನ್ನಿನ ರಾಘವೇಂದ್ರ ಪೈ ಅವರು ಕೂಡ ಟೂರ್ನಮೆಂಟಿಗೆ ಆಗಮಿಸ್ತಾ ಇದ್ದಾರೆ. ನಿಮಗೂ ಕೂಡ ಆತ್ಮೀಯವಾದಂಥ ಸ್ವಾಗತವನ್ನು ಕೂಡ ಬಯಸ ವೇದಿಕೆ ಮೆಲುಬಾಕಿ ಬನ್ನಿ ಅನ್ನೋದನ್ನು ತಿಳಿಸ್ತಾ ಇದ್ದಾವೆ. ಈ ನಡುವೆ ಈಗ ಬಿರುಸಿನ ಹೊಡೆತವನ್ನು ದಾಖಲಿಸಿದ್ರು. ತನ್ಮೂಲಕ ಕವರ್ಸ್ ಮೇಲ್ಭಾಗದಲ್ಲಿ ಅಂತಿಮ ಹಂತದಲ್ಲಿ ಕಿರಣ್ ಬಳ್ಕೂರು ಕ್ಷೇತ್ರಕ್ಷಣನ ಪಡ್ಕೊಳ್ತಾ ಇದ್ದಾನೆ. ಕೇವಲ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. 3 ಓವರ್ಗಳ ಮುಕ್ತಾಯದ ಬಳಿಕ 20 ಓಟವನ್ನ ದಾಖಲಿಸಿರುವಂತ ಜನನಿ ಕಟ್ಟೆ ಫ್ರೆಂಡ್ಸ್ ಕಾಳ ಅಲ್ಲಿ 1 ಚೆಂಡು ಬಾಕಿ ಇದೆ. ಈಗ ಅಂತಿಮ ಹಂತದಲ್ಲಿ 1 ಓಟವನ್ನು ಪಡ್ಕೊಂಡ್ರು. 3 ಓವರ್ಗಳ ಮುಕ್ತಾಯದ ಬಳಿಕ 21 ಓಟವನ್ನು ದಾಖಲಿಸಿರುವಂತ ಜನನಿ ಕಟ್ಟೆ ಫ್ರೆಂಡ್ಸ್ ಕಾಳವರ ಈಗ 3 ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ. ಒಂದು ಟೆನಿಸ್ ಬಾಲ್ನಲ್ಲಿ ಬಹಳಷ್ಟು ಒಂದು ಟೂರ್ನಮೆಂಟ್ ಅನ್ನ ನಡೆಸಿರುವಂತ ಅನಿಲ್ ಕಾರ್ವಿ ಐಡಿಯಲ್ ಟ್ರೋಫಿ ಮುಖಾಂತರವಾಗಿ ಸೀಸನ್ 3ರ ಒಂದು ವ್ಯವಸ್ಥಿತ ದಾಂಡು ಚೆಂಡಿನ ಒಂದು 40 ಪಂದ್ಯಾಕೂಟವನ್ನು ಕೂಡ ನಡೆಸ್ತಾ ಇದ್ದಾರೆ. ಇಲ್ಲಿ ಏರಿಯಾ ವೈಸ್ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಮುಂದುವರಿಕೆ ಪಡ್ಕೊಳ್ತಾ ಇದೆ. ಗುಬ್ಬಿ ಫ್ರಾನ್ಸ್ ಬಳ್ಕೂರು ವರ್ಸಸ್ ಜನನಿ ಕಟ್ಟೆ ಫ್ರಾನ್ಸ್ ಕಾಳಾವರ. ಕ್ಲೋಸ್ ಆಗಿರ್ತಕ್ಕಂಥ ಚೆಂಡು
ಓಟಗಳಿಗೆ ಮತ್ತೆ ಅವಕಾಶನ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. ವೇಗದ ಚೆಂಡಿಗೆ ಅವಕಾಶನ ಮಾಡಿಕೊಟ್ರು. ರನ್ಔಟ್ ಅವಕಾಶವನ್ನ ಕೈ ಚೆಲ್ಲಿದ್ರು. ಒಂದು ಹಂತದ ಲೆಕ್ಕಾಚಾರದ ಕ್ಷೇತ್ರಕ್ಷಣ ಕಾಣುವಂತ ಹಂತದಲ್ಲೀಗ ಅಂತಿಮ ಕ್ಷಣದಲ್ಲಿ ಕೇವಲ ಒಂದು ಓಟಗಳಿಗೆ ಅವಕಾಶನ ಮಾಡಿಕೊಟ್ರು. ತಂಡದ ಮೊತ್ತ 22ಕ್ಕೆ ತಲುಪ್ತಾ ಇದೆ. ತೀರಾ ಕ್ಲೋಸ್ ಆಗಿರ್ತಕ್ಕಂಥ ಚೆಂಡು ಲೋವರ್ ಫುಡಾಚಲವರಿಗೆ ಅವಕಾಶನ ಮಾಡಿಕೊಟ್ರು. ತನ್ಮೂಲಕ ರಕ್ಷಿತ್ ಶೆಟ್ಟಿ ಕಾಣವರೆಗೆ ಬೌಂಡ್ರಿಯನ್ನು ದಾಖಲಿಸ್ತಾ ಇದ್ದಾನೆ. 4 ಓಟಗಳ ಸೇರ್ಪಡೆ 26ಕ್ಕೆ ತಲುಪ್ತಾ ಇದೆ. ಈ ನಡುವೆ ಈಗ ಮತ್ತೆ ಗೂಟದ ಹಿಂಭಾಗದಲ್ಲಿ ಸಕ್ಸಸ್ ಅನ್ನ ಕಳ್ಕೊಡ್ತಾ ಇಲ್ಲ. ಗೂಟ ರಕ್ಷಣೆ ಕೈ ಕೊಡ್ತಾ ಇದೆ. ಬಾಯ್ಸ್ ಮುಖಾಂತರವಾಗಿ ಈಗ 4 ಓಟಗಳ ಸೇರ್ಪಡೆ ಷರತ್ತುತ್ತು ನಿರ್ಣಾಯಕ ಪೀಠದಲ್ಲಿ. ಒಂದು ಹಂತದಲ್ಲಿ 3 ಓವರ್ಗಳಲ್ಲಿ ಸ್ವಲ್ಪ ಮಟ್ಟಿಗೆ ಓಟಗಳಿಗೆ ಕಡಿವಾಣ ಹಾಕಿರುವಂತಹ ಗುಬ್ಬಿ ಬೌಲರ್ಗಳು ಈ ನಡುವೆ ಈಗ ಸೇಫ್ ಶಾಟ್ ಮಾಡುವಂತಹ ಪ್ರಯತ್ನವನ್ನು ನಡೆಸಿದ್ರು. ಅಂತಿಮ ಕ್ಷಣದಲ್ಲಿ ಜಾಸ್ಟನ್ ಬಳ್ಕೂರು ಈಗ ಕ್ಷೇತ್ರ ಕ್ಷಣದಲ್ಲಿ ಅಡವಿಕೆಯನ್ನು ಕಂಡುಕೊಳ್ತಾ ಇದ್ದಾನೆ. 4 ಓಟಗಳ ಸೇರ್ಪಡೆ ಮತ್ತೆ ಬೌಂಡ್ರಿ. ಈಗ ಅಂತಿಮ ಸಕ್ಕಾಗಿ 34. ಈ ನಡುವೆ ಈಗ ಮತ್ತೆ ಬೀಸುವಂತ ಪ್ರಯತ್ನವನ್ನು ನಡೆಸಿದ್ರು. ಕೇವಲ 1 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡದ ಮೊತ್ತ 4 ಓವರ್ಗಳ ಮುಕ್ತಾಯದ ಬಳಿಕ 35 ಓಟವನ್ನು ದಾಖಲಿಸ್ತಾ ಇದೆ. 8 ಓವರ್ಗಳ ಪಂದ್ಯ ಅಲ್ಲಿ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಇಲ್ಲಿ ಜಯವನ್ನು ದಾಖಲಿಸುವಂತ ತಂಡ ಟೂರ್ನಮೆಂಟ್ ಏರಿಯಾ ವಾಯ್ಸಿನ 2ನೇ ತಂಡವಾಗಿ ಸೆಮಿ ಫೈನಲ್ಗೆ ಟಿಕೆಟ್ ಅನ್ನು ಪಡ್ಕೊಳ್ತದೆ. ಅದೇ ರೀತಿ ಪಂದ್ಯಾಕೂಟದ ವೀಕ್ಷಣೆಯಲ್ಲಿದ್ದಾರೆ. ಒಂದು ಕಾಲದಲ್ಲಿ ಜಾನ್ಸನ್ ಪರವಾಗಿ ಬಹಳಷ್ಟು ಒಂದು ಪಂದ್ಯಾಕೂಟವನ್ನು ಆಡಿರುವಂತ ಸಂದೀಪ ಸ್ಯಾಂಡಿ. ಈಗ ಸಂದೀಪ್ ಅವರ ಟೂರ್ನಮೆಂಟ್ಗೆ ಆಗಮಿಸಿದ್ದಕ್ಕಾಗಿ ಆತ್ಮೀಯವಾದಂತ ಸ್ವಾಗತವನ್ನು ಕೂಡ ಬಯಸ. ಅದೇ ರೀತಿ ಪಂದ್ಯಾಕೂಟದ ವೀಕ್ಷಣೆಯಲ್ಲಿದ್ದಾರೆ ಕುಂದಾಪುರದ ಮೈಕಲ್ ಜಾಕ್ಸನ್ ಖ್ಯಾತಿಯ ವಿಷ್ಣು ಭಟ್ರು ಗಂಗೊಳ್ಳಿ. ವಿಷ್ಣು ಭಟ್ರೆ ಆತ್ಮೀಯವಾದಂತ ಸ್ವಾಗತವನ್ನು ಕೂಡ ಬಯಸ. ಈಗ ಮತ್ತೆ ವೀಕ್ಷಕರಲ್ಲಿ ಬದಲಾವಣೆ ಮುಂದಿನ ಹಂತಕ್ಕಾಗಿ ಶರತ್ ಕುಂಬಾಶಿ. ಧನ್ಯವಾದಗಳು ಪ್ರವೀಣಾಚಾರ್ಯ ಮಾರ್ಗೊಳ್ಳಿ. ದಿಲೀಪ ಬಳ್ಕೂರು ಎಸೆದಿರುವಂತಹ ಚೆಂಡು ರಿವರ್ಸ್ ಶಾಟ್ ಹೊಡೆತ ದಾಖಲಿಸಬಲ್ಲಂತ ಪ್ರಯತ್ನ. ಕೇವಲ 1 ಪೂರೈಕೆಯನ್ನು ಕಂಡುಕೊಳ್ತಾ ಇರುವಂತಹ ಜನನಿ ಕಟ್ಟೆ ಫ್ರೆಂಡ್ಸ್ ಕಾಳವಾರದ ತಂಡ. ನಿನ್ನೆ ದಿನ ಬಹಳಷ್ಟೊಂದು ಉತ್ತಮ ರೀತಿಯ ಒಂದು ಆಟವನ್ನು ದಾಖಲಿಸಿರುವಂತಹ ಈ ಒಂದು ತಂಡ ಈ ಮಾದರಿಯ ಪಂದ್ಯದಲ್ಲಿ ಬಹಳಷ್ಟೊಂದು ಪ್ರಶಸ್ತಿಯನ್ನು ಜಯಿಸಿದಂತ ಒಂದು ತಂಡ ಕೂಡ ಕಟ್ಟೆ ಫ್ರೆಂಡ್ಸ್ ಕಾಳವಾರ. ತಟ್ಟಿಮುಟ್ಟಿ ಆಡುವಂತ ಪ್ರಯತ್ನ, ಬಹಳಷ್ಟೊಂದು ಉತ್ತಮ ರೀತಿಯ ಒಂದು ಎಸೆತವನ್ನು ದಿಲೀಪ ಬಳ್ಕೂರು ದಾಖಲಿಸಿದ್ದಾರೆ. ತಂಡದ ಮೊತ್ತ 37ಕ್ಕೆ 3 ವಿಕೆಟ್ ಆಘಾತದಲ್ಲಿ ಪಂದ್ಯಾಟವನ್ನು ಆಡ್ತಕ್ಕಂಥ ಜನನಿ ಕಟ್ಟೆ ಫ್ರೆಂಡ್ಸ್ ಕಾಳವಾರ 5ನೇ ಓವರ್ನ ಚಾಲ್ತಿಯಲ್ಲಿ ಪಂದ್ಯ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಮತ್ತೆ 3ನೇ ಚೆಂಡಿಗಾಗಿ ಅಡ್ಡ ಹೊಡೆತ ದಾಖಲಿಸಬಲ್ಲಂತ ಪ್ರಯತ್ನ. ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಮತ್ತೊಂದು ಪೂರೈಕೆಯನ್ನು ಕಂಡುಕೊಂಡ್ರು. ತಡ ಮೊತ್ತ 38ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. 3 ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. ನಾಲ್ಕನೇ ಚೆಂಡು ವೈಡ್ ಬಾಲ್. ಅನಿಲ್ ಕಾರ್ವಿ ಅವರ ಮುಂದಾಳತ್ವದಲ್ಲಿ ನಡೀತಾ ಇರುವಂತಹ ಒಂದು ವ್ಯವಸ್ಥಿತ ಪಂದ್ಯಾಕೂಟ ಐಡಿಯಲ್ ಟ್ರೋಫಿಯಲ್ಲಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಮಿಡ್ ವಿಕೆಟ್ ಭಾಗದಲ್ಲಿ ಸುಲಭದ 1 ಓಟದ ಪೂರೈಕೆಯನ್ನು ಕಂಡುಕೊಳ್ತಾ ಇರುವಂತಹ ಕೇಶವ್. ತಂಡದ ಮೊತ್ತ 40ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. ಅಂತಿಮ 2 ಚೆಂಡು ಈ ಓವರಲ್ಲಿ ಬಾಕಿಯಲ್ಲಿ ಉಳಿತಾ ಇದೆ. ಸ್ಲೋವರ್ ಎಸೆತ ಔಟ್ ಸೈಡ್ ದಿ ಲೆಗ್ ಸ್ಟಂಪ್ ಎನ್ನುವಂತ ಸೂಚನೆ. 41 ತಂಡದ ಮೊತ್ತ
5ನೇ ಓವರ್ ಚಾಲ್ತಿಯನ್ನು ಕಾಣ್ತಾ ಇರುವಂತ ಗುಬ್ಬಿ ಫ್ರೆಂಡ್ಸ್ ಬಳಕೂರಿನ ತಂಡ ಸ್ಲಿಪ್ ವಿಭಾಗದಲ್ಲಿ ಆಡುವಂತ ಪ್ರಯತ್ನ. ಮತ್ತೊಂದು ಪೂರೈಕೆಯನ್ನು ಕಂಡುಕೊಂಡ್ರು. 42 ಓಟವನ್ನು ದಾಖಲಿಸ್ತಾ ಇರುವಂತ ಜನನಿ ಕಟ್ಟೆ ಫ್ರೆಂಡ್ಸ್ ಕಾಳವಾರದ ತಂಡ ಈ ಓವರ್ನಲ್ಲಿ ಅಂತಿಮ ಒಂದು ಚಡಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ದಿಲೀಪನ ಓವರ್ನಲ್ಲಿ ರೈಸಿಂಗ್ ಡೆಲಿವರಿ ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಎಂಡ್ ಆಫ್ 5 ಓವರ್ ಸ್ಕೋರ್ 42 ಫಾರ್ 3 ವಿಕೆಟ್. 5 ಓವರ್ಗಳ ಮುಕ್ತಾಯದಲ್ಲಿ 42 ಓಟವನ್ನು ದಾಖಲಿಸ್ತಾ ಇರುವಂತ ಒಂದು ತಂಡ ಇನ್ನು ಕೂಡ 18 ಚೆಂಡುಗಳ ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಅದೆಷ್ಟು ಓಟವನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ. ಜನನಿ ಕಟ್ಟೆ ಫ್ರೆಂಡ್ಸ್ ಕಾಳವಾರ ಮೊದಲ ಬಾರಿಗೆ 10 ಓವರ್ಗಳ ಪಂದ್ಯಾಟವನ್ನು ನಡೆಸುವಂತ ಇರಾದೆಯನ್ನು ಇಟ್ಟಂತ ಅನಿಲ್ ಕಾರ್ವೆ 30-40 ಗಜಗಳ ಪಂದ್ಯಾಟ ಎನ್ನುವಂಥದ್ದು ಬಂದಾಗ ಅತ್ಯುತ್ತಮ ರೀತಿಯಾಗಿ ಆಟವನ್ನು ದಾಖಲಿಸಬಲ್ಲಂತ ಕುಂದಾಪುರ ಪರಿಸರದ ಹೆಸರಾಂತ ಆಟಗಾರ ಜಾನ್ಸನ್ ಅನಿಲ್ ಕಾರ್ವೆ ಅವರ ಮುಂದಾಳತ್ವದಲ್ಲಿ 2 ದಿನಗಳ ಕಾಲ ಈ ಒಂದು ಟೂರ್ನಮೆಂಟ್ ಇಲ್ಲಿ ಕಂಡುಕೊಳ್ತಾ ಇದೆ. ಕುಂದಾಪುರದ ಗಾಂಧಿ ಮೈದಾನ ಒಳಭಾಗದಲ್ಲಿ 2 ವರ್ಷಗಳ ಕಾಲ ನಿರಂತರವಾಗಿ ಯಶಸ್ಸನ್ನು ಕಂಡಿರುವಂತಹ ಒಂದು ಪಂದ್ಯಾಕೂಟ ಕೂಡ ಐಡಿಯಲ್ ಟ್ರೋಫಿ 3ನೇ ಬಾರಿಗೆ ಅತಿ ದೊಡ್ಡ ಮಟ್ಟದಲ್ಲಿ ವೈಭವಪೇರಿತವಾಗಿ ಸಂಯೋಜನೆ ಮಾಡಲಾಗ್ತಾ ಇದೆ. ಗಾಂಧಿ ಮೈದಾನವನ್ನು ಕಂಡುಕೊಳ್ತಾ ಇದೆ. ಎಸೆತಗಾರಿಕೆ ಭಾಗದಲ್ಲಿ ಪ್ರಜ್ವಲ ಯುವ ಎಸೆತಗಾರ ಬಹಳಷ್ಟೊಂದು ಉತ್ತಮ ರೀತಿಯಲ್ಲಿ ಮುಂಚೂಣಿಗೆ ಬರ್ತಿರುವಂತ ಬೌಲರ್. ಸ್ಲೋ ಓವರ್ ಚೆಂಡು ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ವಿಕೆಟ್ ಫ್ರಂಟ್ ಲೈನ್ ನಲ್ಲಿ ಆಡುವಂತ ಪ್ರಯತ್ನವನ್ನ ರಕ್ಷಿತ್ ಶೆಟ್ಟಿ ಮಾಡಿದ್ರು. ಮೊದಲ ಚೆಂಡು ಡಾಟ್ ಬಾಲ್ ಆಗಿ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. 6ನೇ ಓವರ್ ಚಾಲ್ತಿಯಲ್ಲಿ 2ನೇ ಚೆಂಡು ವೈಡ್ ಬಾಲ್ ಎನ್ನುವಂತ ಸೂಚನೆ. 43 ತಂಡದ ಮೊತ್ತ. 8 ಓವರ್ಗಳ ಪಂದ್ಯ 60-65 ಆದರೂ ಕೂಡ ಒಂದು ಹೋರಾಟಕಾರಿ ಮೊತ್ತವಾಗುವಂತ ಸಾಧ್ಯತೆಗಳಿವೆ. ಶಾರ್ಟ್ ಆಗಿ ಬಿದ್ದ ಚೆಂಡು ಬಳಸಿದ ಹೊಡೆತ ಮಿಡ್ ವಿಕೆಟ್ ಭಾಗದಲ್ಲಿ ಚೆಂಡು ಸೀಮಾರಕ್ಕೆ ಹೊರಭಾಗದ ಕ್ರಮಿಸ್ತಾ ಇದೆ. ಬೌಂಡ್ರಿ ಬೌಲಿಂಗ್ ಪವರ್ ಪ್ಲೇ ಅನ್ನು ಕಂಡುಕೊಳ್ತಾ ಇರುವಂತ ಗುಬ್ಬಿ ಫ್ರೆಂಡ್ಸ್ ಬಳಕೂರಿನ ತಂಡ ಇತ್ತೀಚಿನ ದಿನಗಳ ಏರ್ವೇಸ್ಗಳಲ್ಲಿ ಬಹಳಷ್ಟೊಂದು ಉತ್ತಮ ರೀತಿ ಆಟವನ್ನು ಆಡ್ತಾ ಇರುವಂತಹ ಒಂದು ಯುವ ಆಟಗಾರರ ತಂಡ ಕೂಡ ಬಳಕೂರು ಇಲ್ಲಿ ಬಲಿಷ್ಠ ತಂಡ ಜನನಿ ಕಟ್ಟೆ ಫ್ರೆಂಡ್ಸಿನ ಪರವಾಗಿ ವಿರುದ್ಧವಾಗಿ ಆಡ್ತಾ ಇದೆ. ಮತ್ತೊಂದು ಶಾರ್ಟ್ ಆಗಿ ಬಿದ್ದ ಚೆಂಡು ಸುಂದರತೆ ಕ್ಷೇತ್ರ ರಕ್ಷಣೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ತಂಡದ ಮೊತ್ತ 48. 6ನೇ ಓವರ್ ಮುಕ್ತಾಯಕ್ಕಾಗಿ 3 ಚೆಂಡು ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ನಿತೇಶ್ ಶೆಟ್ಟಿ ಅವರ ಮುಂದಾಳತ್ವದಲ್ಲಿ ಪಾಂಚಜನ್ಯ ಲೈವ್ ನೆಟ್ ಈ ಟೂರ್ನಮೆಂಟಿನ ನೇರ ಪ್ರಸಾರವನ್ನು ಬಿತ್ತರಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಮತ್ತೆ ಪ್ರಜ್ವಲ್ ಕೇಶವ್ ಎಸೆದ ಚೆಂಡು ಮಿಡ್ ವಿಕೆಟ್ ಭಾಗದಲ್ಲಿ ಮತ್ತೆ ಕ್ಷೇತ್ರ ರಕ್ಷಣೆ ವೈಫಲ್ಯತೆಯನ್ನು ಕಾಡ್ತಿರುವಂತಹ ಗುಬ್ಬಿ ಫ್ರೆಂಡ್ಸ್ ಬಳಕೂರಿನ ತಂಡ ಸುಲಭವಾಗಿ 4 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಮತ್ತೆ ಬೌಂಡ್ರಿಯ ಸೇರ್ಪಡೆ ತಣ ಮತ್ತೆ 52 52. ಲಾಸ್ಟ್ ಬಾಲ್ 2 ಚೆಂಡು ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ 6ನೇ ಓವರಿನ ಮುಕ್ತಾಯಕ್ಕಾಗಿ. ಮತ್ತೆ ಶಾರ್ಟ್ ಆಗಿ ಬಿದ್ದ ಚೆಂಡು ಜಯಂತ ಬಳಕೂರು ಕ್ಷೇತ್ರ ರಕ್ಷಣೆ ಮಾಡಿದ್ರು. 53 ಓಟವನ್ನು ದಾಖಲಿಸ್ತಾ ಇರುವಂತಹ ಜನನಿ ಕಟ್ಟೆ ಫ್ರೆಂಡ್ಸ್ ಕಾಳವಾರ 6ನೇ ಓವರಲ್ಲಿ 1 ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. ಬೌಲಿಂಗ್ ಪವರ್ ಪ್ಲೇ ಹಂತದ ಮುಕ್ತಾಯಕ್ಕಾಗಿ ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಟ್ರು. ರನ್ಔಟ್ ಮಾಡುವಂತ ಒಂದು ಅವಕಾಶಗಳಿತ್ತು. 6 ಓವರ್ಗಳ ಮುಕ್ತಾಯದಲ್ಲಿ ತಡ ಮೊತ್ತ 54ಕ್ಕೆ 3. 12 ಚೆಂಡುಗಳು ಇನ್ನೂ ಕೂಡ ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ ಗುಬ್ಬಿ ಫ್ರೆಂಡ್ಸ್ ಬಳಕೂರಿನ ತಂಡ. ಈಗಾಗಲೇ ಪಂದ್ಯದ ವೀಕ್ಷಣೆ ಮಾಡ್ತಾ ಇದ್ದಾರೆ ತಂಜೀರ್ ಅವರು. ಅವರಿಗೆ ನಮ್ಮ ಆತ್ಮೀಯ ಆದರಣೆಯ ಸ್ವಾಗತವನ್ನು ವಹಿಸಿಕೊಂಡು ವೇದಿಕೆ ಮೇಲ್ಬಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ತಡ ಮೊತ್ತ 54 54. ಇನ್ನಿಂಗ್ಸಿದ 12 ಚೆಂಡುಗಳು ಇನ್ನೂ ಕೂಡ ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಪ್ರತಿ ಓವರ್ನಲ್ಲೂ ಕೂಡ 10 ಆಟವನ್ನು ದಾಖಲಿಸಿದ್ರು ಕೂಡ 70-74 ಆಗುತ್ತೆ. 75ರ ಒಂದು ಟಾರ್ಗೆಟ್ ಅನ್ನು ಕೊಡುವಂತ ಎಲ್ಲ ಸಾಧ್ಯತೆಗಳು ಈ ಒಂದು ಹಂತ. 7ನೇ ಓವರ್ಗಾಗಿ ಮತ್ತೆ ದಿಲೀಪನನ್ನು ಪರಿಚಯಿಸ್ತಾ ಇರುವಂತ ಗುಬ್ಬಿ ಫ್ರೆಂಡ್ಸ್ ಬಳಕೂರು
ಶಕೀಲ್ ಹೊನ್ನಾಳ HMC ಮುನ್ನಾಫ್ ಟೌನ್ ಹೆಮ್ಮಾಡಿ ಬೌಲಿಂಗ್ ತುದಿಯನ್ನು ಬಳಸಲಾಗ್ತಾ ಇದೆ ಐಡಿಯಲ್ ಟ್ರೋಫಿಗಾಗಿ. ರಿವರ್ಸ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ, ಮತ್ತೆ ಓಟಗಳು ಬರ್ತಾ ಇಲ್ಲ. ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಟ್ರು. ವೈಡ್ ಬಾಲ್. ತಂಡದ ಮೊತ್ತ 55. ಬೃಹತ್ ಮೊತ್ತದ ಧಾತುಕಾಲ ನೆಡುವಂತ ಪ್ರಯತ್ನವನ್ನು ಮಾಡ್ತಾ ಇರುವಂತ ಜನನಿ ಕಟ್ಟೆ ಫ್ರೆಂಡ್ಸ್ ಕಾಳವಾರದ ತಂಡ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟೊಂದು ಪ್ರಾಮುಖ್ಯತೆ ಪಂದ್ಯಾಟವನ್ನು ಆಡ್ತಾ ಇರುವಂತ ಒಂದು ತಂಡ. ಈ ಒಂದು ಹಂತ ರಕ್ಷಿತ್ ಶೆಟ್ಟಿ ಅವರ ಪ್ರವರ್ತನೆಯಲ್ಲಿ ಬಹಳಷ್ಟೊಂದು ಯುವ ಆಟಗಾರರಿಗೆ ಮೊದಲ ಆದ್ಯತೆಯನ್ನು ಕೊಡ್ತಾ ಇರುವಂತ ಕಟ್ಟೆ ಫ್ರೆಂಡ್ಸ್ ಕಾಳವಾರ ಮಲೆನಾಡು ಭಾಗದಲ್ಲಿ ಕೂಡ ನಾನ್ ಸ್ಟೇಟ್ ಮಾದರಿಯ ಪ್ರಶಸ್ತಿಯನ್ನು ಜಯಿಸಿರುವಂತಹ ಒಂದು ತಂಡ ಕೂಡ. ಸ್ಲಿಪ್ಪಿ ಭಾಗದಲ್ಲಿ ಆಡುವಂತ ಪ್ರಯತ್ನ ಮತ್ತೊಂದು ಪೂರೈಕೆಯನ್ನು ಕಂಡುಕೊಂಡ್ರು. ತಡ ಮೊತ್ತ 57ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. 7ನೇ ಓವರ್ ಚಾಲ್ತಿಯ 3 ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. ಮತ್ತೆ ದಿಲೀಪ್ ಬಳ್ಕೂರ್ ಅಡ್ಡ ಹೊಡೆತ ದಾಖಲಿಸಬಲ್ಲಂತ ಪ್ರಯತ್ನ. ಪುಟ್ಟಯ್ಯ ವಿಕೆಟ್ ಕೀಪರ್. ಅಂತಿಮ 2 ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. ಬ್ಯಾಟ್ ಝೋನ್ ಪ್ರಮುಖ ವೇದಿಕೆಯನ್ನು ಕಾಣ್ತಾ ಇರುವಂತಹ ಈ ಬಾರಿ ಐಡಿಯಲ್ ಟ್ರೋಫಿ. ನೆಟ್ ನೇರ ಹೊಡೆತ ದಾಖಲಿಸಬಲ್ಲಂತ ಪ್ರಯತ್ನ. ಮಿಡಾನ್ ಮೇಲ್ಭಾಗದಲ್ಲಿ ಮತ್ತೊಂದಡ ಪೂರೈಕೆಯನ್ನು ಕಂಡುಕೊಂಡ್ರು. ತಳ ಮತ್ತ 58. ಅಂತಿಮ 1 ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. ಅಂತಿಮ ಚೆಂಡು ಮಿಡ್ ವಿಕೆಟ್ ಭಾಗದಲ್ಲಿ ಮತ್ತೊಂದಡ ಪೂರೈಕೆಯನ್ನು ಕಾಣ್ತಾ ಇರುವಂತಹ ಒಂದು ಹಂತ. 7 ಓವರ್ಗಳ ಮುಕ್ತಾಯದಲ್ಲಿ ತಡ ಮತ್ತ 59 ಓಟವನ್ನು ದಾಖಲಿಸ್ತಾ ಇರುವಂತಹ ಜನನಿ ಕಟ್ಟೆ ಫ್ರೆಂಡ್ಸ್ ಕಾಳವಾರದ ತಂಡ ಇನ್ನಿಂಗ್ಸ್ 6 ಚೆಂಡುಗಳು ಮಾತ್ರ ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಅದೆಷ್ಟರ ಟಾರ್ಗೆಟ್ ಅನ್ನ ಪ್ರೇರಿಸ್ತಾರೆ ನೋಡಬೇಕಾಗಿದೆ. ಕಟ್ಟೆ ಫ್ರೆಂಡ್ಸ್ ಕಾಳವಾರ ಜನನಿ ರೂಪದಲ್ಲಿ ಆಡ್ತಾ ಇರುವಂತಹ ಒಂದು ತಂಡವಾದ್ರೆ ಗುಬ್ಬಿ ಫ್ರೆಂಡ್ಸ್ ಬಳಕೂರಿನ ತಂಡ. ಅಂತಿಮ ಓವರ್ಗಾಗಿ ಪ್ರಜ್ವಲ್ 6 ಚೆಂಡುಗಳಲ್ಲಿ ಕೇವಲ 4ರಿಂದ 5 ಓಟಗಳನ್ನು ಬಿಟ್ಟುಕೊಟ್ರು ಕೂಡ ಒಂದು ಅತ್ಯುತ್ತಮ ರೀತಿಯ ಒಂದು ಕಮ್ ಬ್ಯಾಕ್ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಗುಬ್ಬಿ ಫ್ರೆಂಡ್ಸ್ ಬಳಕೂರಿನ ತಂಡ ಏರ್ ವೈಸ್ ಪಂದ್ಯಾಟ ಎನ್ನುವಂಥದ್ದು ಬಂದಾಗ ಈ ಬೌಲರ್ ಬಹಳಷ್ಟೊಂದು ಮುಂಚೂಣಿಗೆ ಬರ್ತಾ ಇರುವಂತಹ ಎಸೆತಗಾರ. ಮಿಡ್ ವಿಕೆಟ್ ಭಾಗದಲ್ಲಿ ರನ್ಔಟ್ ಮಾಡೋ ಪ್ರಯತ್ನ. ಈ ಒಂದು ಹಂತ ನೇರವಾಗಿ ನಾನ್ ಸ್ಟ್ರೈಕರ್ ಅಂಡಿಗೆ ಒಂದು ಸುರಕ್ಷಿತ ಥ್ರೋ ಅನ್ನ ಮಾಡಿದ್ರೆ ಕೇಶವನ ವಿಕೆಟ್ ಅನ್ನು ಉರುಳಿಸುವಂತ ಎಲ್ಲ ಅವಕಾಶಗಳಿತ್ತು. ಒಂದು ಹಂತ ಎಡವಿಕೆಯ ಕ್ಷೇತ್ರ ರಕ್ಷಣೆಯನ್ನ ಪ್ರತಿ ಹಂತದಲ್ಲೂ ಮಾಡ್ತಾ ಇರುವಂತ ಗುಬ್ಬಿ ಫ್ರೆಂಡ್ಸ್ ಬಳಕೂರಿನ ತಂಡ ಈ ಒಂದು ಪಂದ್ಯಾಟದಲ್ಲಿ ಬಹಳಷ್ಟೊಂದು ಕ್ಷೇತ್ರ ರಕ್ಷಣೆ ಎಡವಿಕೆಯ ಬಳಿಕ ಪಂದ್ಯಾಟವನ್ನು ಆಡ್ತಾ ಇದೆ. ತಡದ ಮೊತ್ತ 60ಕ್ಕೆ 3. ಪ್ರಜ್ವಲ್ ಎಸೆದ ಚೆಂಡು ಮಿಡ್ ವಿಕೆಟ್ ಭಾಗದಲ್ಲಿ ಚೆಂಡು ಸೀಮಾರಕ್ಕೆ ಹೊರಭಾಗನ ಕ್ರಮಿಸ್ತಾ ಇದೆ. ಬೌಂಡ್ರಿ. ತಂಡದ ಮೊತ್ತ 64. ಮೊದಲ ಹಂತದಲ್ಲಿ ಪ್ರಮುಖ 3 ವಿಕೆಟ್ ಆಘಾತವನ್ನು ಕಂಡ್ರು ಕೂಡ ತಂಡದ ಪ್ರವರ್ತಕರು ಮತ್ತು ನಾಯಕರಾಗಿರುವಂತಹ ರಕ್ಷಿತ್ ಶೆಟ್ಟಿ ಅತ್ಯುತ್ತಮ ರೀತಿಯ ಒಂದು ಆಟವನ್ನು ಆಡುವ ಮುಖ್ಯವಾಗಿ ತಂಡದ ಮೊತ್ತವನ್ನು ಹೆಚ್ಚಿಸುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಜನನಿ ಕಟ್ಟೆ ಫ್ರೆಂಡ್ಸ್ ಕಾಳವಾರದ ಪರವಾಗಿ. ಮತ್ತೆ ಶಾರ್ಟ್ ಆಗಿ ಬಿದ್ದ ಚೆಂಡು ತನ್ಮೂಲಕ ರೈಸ್ ಆಗಿ ಬಿದ್ದ ಚೆಂಡನ್ನು ಕೆದಕುವ ಪ್ರಯತ್ನವನ್ನು ಮಾಡಿರುವಂತ ರಕ್ಷಿತ್ ಶೆಟ್ಟಿ 4ನೇ ವಿಕೆಟ್ ರೂಪದಲ್ಲಿ ಒಂದು ವಿಕೆಟ್ ಅನ್ನು ಒಪ್ಪಿಸ್ತಾ ಇದ್ದಾರೆ ಜನನಿ ಕಟ್ಟೆ ಫ್ರೆಂಡ್ಸ್ ಕಾಳವಾರ. 64ಕ್ಕೆ 4. ಅಂಗಣ ಒಳಭಾಗದಲ್ಲಿ ಹೊಸ ಆಟಗಾರ ಸುಹಾಸ್ ಆಚಾರ್ಯ. ಇದೇ ಕ್ರೀಡಾ ಋತುವಿನಲ್ಲಿ ಬೆಂಗಳೂರು ಮೈದಾನದ ಒಳಭಾಗವನ್ನು ಕಂಡಿರುವಂತ ಆಲ್ವಿನ್ ಎಡ್ವಿನ್ ಟ್ರೋಫಿಯಲ್ಲಿ ಮ್ಯಾನ್ ಆಫ್ ದಿ ಸೀರೀಸ್ ಬೈಕ್ ಅನ್ನು ಪಡ್ಕೊಂಡಂತ ಆಟಗಾರ ಕೂಡ ಸುಹಾಸ್. ಈ ಒಂದು ಕ್ರೀಡಾ ಋತುವಿನಲ್ಲಿ ಬಹಳಷ್ಟೊಂದು ಟೆನ್ನಿಸ್ ಬಾಲ್ ನಲ್ಲಿ ಈ ಒಂದು ಮಾದರಿಯ ಪಂದ್ಯಾಟವನ್ನ ಸರಾಗವಾಗಿ ಆಡಬಲ್ಲಂತ ಮತ್ತರ್ವ ಸಾಮರ್ಥ್ಯದ ಆಟಗಾರ ಅಂಕಣ ಒಳಭಾಗಕ್ಕೆ ಬರ್ತಾ ಇದ್ದಾರೆ ಜನನಿ ಕಟ್ಟೆ ಫ್ರೆಂಡ್ಸ್ ಕಾಳವಾರದ ಪರವಾಗಿ. ಅಂತಿಮ 3 ಚೆಂಡುಗಳು ಮಾತ್ರ ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ.
ಅಂತಿಮ ಓವರ್ನ ಮುಕ್ತಾಯಕ್ಕಾಗಿ ಪ್ರಜ್ವಲ. 4ನೇ ಚೆಂಡು ಸುಂದರತೆ ಹೊಡೆತ ಬಹಳಷ್ಟೊಂದು ತವರತೆ ಒಂದು ಬೌಂಡ್ರಿಯನ್ನ ಸುವಾಸ ದಾಖಲಿಸಿದ್ರು. ತಳಮತ್ತ 68 ಓಟವನ್ನು ದಾಖಲಿಸಿದ್ದಾರೆ. ಇನ್ನು ಕೂಡ 2 ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. ವಿಶಿಷ್ಟ ಶೈಲ ಹೊಡೆತ ದಿಲ್ ಸ್ಕೂಪ್ ಶಾಟ್ ತನ್ಮೂಲಕ ಚೆಂಡು ಸೀಮಾರೇಖೆಯ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ. ನಿನ್ನೆ ದಿನ ಇದೇ ರೀತಿ ಒಂದು ದಿಲ್ ಸ್ಕೂಪ್ ಶಾಟ್ ಅನ್ನ ರಿಜ್ವಾನ್ ಹೊನ್ನಾಳ, ಪ್ರಸನ್ನ ಮಾಣಿ ಕುಂದಾಪುರ ಇವರೆಲ್ಲರೂ ಕೂಡ ಈ ರೀತಿಯ ಒಂದು ಹೊಡೆತವನ್ನು ದಾಖಲಿಸಿದ್ದಾರೆ. ಚೇತನ್ ಪಾಂಡೇಶ್ವರ ಕೂಡ ಇವತ್ತಿನ ಮೊದಲ ದಿಲ್ ಸ್ಕೂಪ್ ಶಾಟ್ ಹೊಡೆತವನ್ನ ಸುವಾಸಾಚಾರ್ಯ ದಾಖಲಿಸಿದ್ದಾರೆ. 72 ತಂಡದ ಮೊತ್ತ. ನೋ ಬಾಲ್ ಎನ್ನುವಂತ ಸೂಚನೆ. 1+4 5 ಓಟದ ಸೇರ್ಪಡೆ. ತಂಡದ ಮೊತ್ತ 77. ಸ್ಲೋವರ್ ಚೆಂಡು ಮತ್ತೊಂದು ಅಂತಿಮ ಹಂತ ಋಣಾತ್ಮಕವಾಗಿ ಮತ್ತೊಂದು 5ನೇ ವಿಕೆಟ್ ಆಘಾತವನ್ನು ಅಂತಿಮ ಹಂತದಲ್ಲಿ ಕಂಡುಕೊಳ್ತದೆ. 77-78ರ ಟಾರ್ಗೆಟ್ ಅನ್ನು ಚೇಂಜ್ ಮಾಡಿಕೊಳ್ಬೇಕಾಗಿದೆ ಗುಬ್ಬಿ ಫ್ರೆಂಡ್ಸ್ ಬಳಕೂರಿನ ತಂಡ. 2ನೇ ಇನ್ನಿಂಗ್ಸ್ ನಲ್ಲಿ ಪ್ರತಿ ಓವರ್ನಲ್ಲೂ ಕೂಡ 8ರಿಂದ 9 ರನ್ ನಾಡಿದ್ರು ಕೂಡ ಈ ಒಂದು ಮೊತ್ತವನ್ನ ಪ್ರೇರಿಸುವಂತ ಎಲ್ಲ ಅವಕಾಶಗಳಿದೆ ಗುಬ್ಬಿ ಫ್ರೆಂಡ್ಸ್ ಬಳಕೂರು. ಆ ನಿಟ್ಟಿನಲ್ಲಿ 77-78ರ ಟಾರ್ಗೆಟ್ ಅನ್ನು ಚೇಂಜ್ ಮಾಡ್ಕೊಳ್ಬೇಕಾಗಿದೆ. ರವಿ ದಾವಣಗೆರೆ. ಅಂಗಣ ಒಳಭಾಗದಲ್ಲಿ 77-78ರ ಟಾರ್ಗೆಟ್ ಅನ್ನು ಚೇಂಜ್ ಮಾಡಿಕೊಳ್ಬೇಕಾಗಿದೆ. ಇತ್ತ ಮುಂದಿನ ಹಂತದ ವಿದ್ಯಮಾನಕ್ಕಾಗಿ ಫಸಲ್ ಹೊನ್ನಾಳ ಮುಂದಿನ ಹಂತದ ವಿದ್ಯಮಾನಕ್ಕಾಗಿ. ಧನ್ಯವಾದಗಳು ಶರತ್ ಕುಂಬಾಶಿ. ಹಲೋ. ಪಂದ್ಯಾಟಕ್ಕೆ ಆಗಮಿಸಿದ್ದಾರೆ ಚಕ್ರವರ್ತಿಯ ಉಪನಾಯಕ ಸತೀಶ್ ಕೋಟ್ಯಾನ್ ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ವೆಲ್ಕಮ್ ಮಿಸ್ಟರ್ ಸತೀಶ್ ಕೋಟ್ಯಾನ್. ಇನ್ನಿಂಗ್ಸಿನ ಮೊದಲ ಚೆಂಡು ತನ್ಮೂಲಕವಾಗಿ ಬಳಕೂರು ಜಯಂತ ಪಾಯಿಂಟ್ಸ್ ವಿವಾದದಲ್ಲಿ ಬೌಂಡರಿಯನ್ನು ದಾಖಲಿಸಿದ್ರು. ಈ ಹಂತದಲ್ಲಿ ಇವಾಗ ಚೇಸಿಂಗ್ ಪ್ರಕ್ರಿಯೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. 72ರ ಒಂದು ಟಾರ್ಗೆಟ್ ಅನ್ನ ಚೇಸ್ ಮಾಡಬೇಕಾಗಿದೆ. 78ರ ಟಾರ್ಗೆಟ್. ರಂಜು 2ನೇ ಬಾರಿಗೆ ಕ್ವಾರ್ಟರ್ ಫೈನಲ್ ಪಂದ್ಯ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ.
ಎರಡನೆಯ ಚೆಂಡು ನೆಗೆತವರ ಕಂಡಿತ್ತು. ತನ್ಮೂಲಕವಾಗಿ ಸುಹಾಸ್ ಆಚಾರ್ ಶಾರ್ಟ್ಸ್ ಕವರ್ ಅಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಷೇತ್ರರಕ್ಷಣೆ ಮಾಡಿದ್ರು. ಕೇವಲ ಒಂದು ಓಟಗಳ ಸೇರ್ಪಡೆ. ಹಲೋ, ಸತೀಶ್ ಕೋಟ್ಯಾನ್, ಸಂತೋಷ್ ಮೂಡ್ಲಕಟ್ಟೆ, ವಿಜಯ್ ಎಸ್ ಪೂಜಾರಿ ಹಾಗೂ ರಾಘವೇಂದ್ರ ಪೈ ಇವರೆಲ್ಲರನ್ನೂ ವೇದಿಕೆ ಆಹ್ವಾನಿಸ್ತಾ ಇದ್ದಾನೆ. ವೇದಿಕೆ ಬಂದು ಪಂದ್ಯವನ್ನು ವೀಕ್ಷಿಸಿ. ಸೂರ್ಯನ ಪ್ರಕಾಶಮಯ ಕಿರಣಗಳು ಮೈದಾನಕ್ಕೆ ಆವರಿಸ್ತಾ ಇದ್ದ ಹಾಗೆ ಒಂದು ರೀತಿಯ ಶಕೆ ಅಂಶ ಅನ್ನುವಂಥದ್ದು ಹೆಚ್ಚುವರಿಯನ್ನು ಕಾಣ್ತಾ ಇದೆ. ಕಳೆದ ಒಂದು ವಾರದಿಂದ ಕರಾವಳಿ ಭಾಗ ಬಹಳಷ್ಟೊಂದು ಶಕೆಯನ್ನು ಆವರಿಸಿಕೊಂಡಿರುವಂತಹ ಒಂದು ಸಂದರ್ಭವೇ. ಆ ನಡುವೆ ಇಲ್ಲಿ ಐಡಿಯಲ್ ಟ್ರೋಫಿ ಕುಂದಾಪುರ ಗಾಂಧಿ ಮೈದಾನದಲ್ಲಿ ಮುಂದುವರಿಕೆ ಆಗ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಸ್ವೀಪ್ ಶಾಟ್ ಹೊಡೆತ. ತನ್ಮೂಲಕವಾಗಿ ಒಂದು ಓಟವನ್ನು ಮತ್ತೆ ಬಲ್ಕೂರು ಜಯಂತ. ಈ 48 ಮತ್ತು 38 ಅಲ್ಲಿ ಅತ್ಯುತ್ತಮ ರೀತಿಯ ಒಂದು ಆಟವನ್ನು ಆಡಬಲ್ಲಂತ ಬಲ್ಕೂರಿನ ಜಯಂತ. ಗುಬ್ಬಿ ಫ್ರೆಂಡ್ಸ್ ಬಲ್ಕೂರಿಗೆ ಅದ್ಯಾವ ರೀತಿಯ ಜಯದ ಹಾದಿಯನ್ನು ಸುಗಮಗೊಳಿಸಿಕೊಳ್ತಾರೆ ನೋಡಬೇಕಾಗಿದೆ. ಎಲ್ಲ ವಿಚಾರಗಳ ನಡುವೆ ಮತ್ತೆ ಪಂದ್ಯ ಮುಂದುವರಿಕೆ. ರಂಜು ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತ ಕವರ್ಸ್ ಭಾಗದಲ್ಲಿ ಮತ್ತೆ ಬೌಂಡರಿಯ ಸೇರ್ಪಡೆ. ಇವಾಗ ದಿಲೀಪ ಮೊದಲ ಓವರಿನ ಕೊನೆಯ ಚೆಂಡಲ್ಲಿ ಬೌಂಡರಿಯನ್ನು ದಾಖಲಿಸಿದ್ರು. ಆ ನಿಟ್ಟಲ್ಲಿ ತಂಡದ ಮೊತ್ತ 11ಕ್ಕೆ ನೋಲಾಸ್. ಅನಿಲ್ ಕಾರ್ವೆಯಲ್ಲಿ ಪಂದ್ಯಾಕೂಟವನ್ನು ಆಯೋಜಿಸಿದ್ರು ಕೂಡ ಬಹಳಷ್ಟು ಮಂದಿ ಅವರಿಗೆ ಸಹಕಾರವನ್ನು ಮಾಡ್ತಾ ಇದ್ದಾರೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಪಂದ್ಯಾಕೂಟ ಇಲ್ಲಿ ಮತ್ತೆ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. ಹಲೋ, ರಾಘವೇಂದ್ರ ಪೈ ಅವರನ್ನು ಕೂಡ ಹೃತ್ಪೂರ್ವಕ ಸ್ವಾಗತಿಸ್ತಾ ಇದ್ದಾನೆ. ಪ್ರಶಾಂತ್ ಆನೆ ಪಚ್ಚು, ಸುರೇಶ್ ಟಿಟಿ ಅವರನ್ನು ಕೂಡ ಆಹ್ವಾನಿಸ್ತಾ ಇದ್ದಾನೆ. ಪಂದ್ಯಾಕೂಟದ ನಿರ್ಣಾಯಕರಾಗಿ ಒಂದೆಡೆ ಪ್ರಶಾಂತ್ ಪ್ರಭು ಕೋಟೇಶ್ವರ, ಶರತ್ ಉತ್ತಪ್ಪ ಕೋಟೇಶ್ವರ, ಸಂಚಾರಿ ಹರೀಶ್, ಇನ್ನೊಂದೆಡೆ ಸುಜಿತ್ ಗೋಲ್ಲ. ಈ 4 ಮಂದಿ ನಿರ್ಣಾಯಕರು ನಿನ್ನೆಯಿಂದ ಅತ್ಯುತ್ತಮ ರೀತಿಯ ಒಂದು ಕಾರ್ಯವನ್ನ ಅಂಪೈರಿಂಗ್ ವಿಭಾಗದಲ್ಲಿ ಮಾಡ್ತಾ ಇದ್ದಾರೆ. ಎರಡನೇ ಓವರ್ನ ಮೊದಲ ಚೆಂಡು ಗಣೇಶ ತನ್ಮೂಲಕವಾಗಿ ಒಂದು ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತಂಡದ ಮೊತ್ತ ಇವಾಗ 12ಕ್ಕೆ ತಲುಪ್ತಾ ಇದೆ. ಮತ್ತೆರಡನೇ ಬಾರಿ ಗಣೇಶ. ಸ್ವೀಪ್ ಶಾಟ್ ಹೊಡೆತವನ್ನು ದಾಖಲಿಸ್ತಾ ಇರುವಂತಹ ದಿಲೀಪ ತನ್ಮೂಲಕವಾಗಿ ಶಾರ್ಟ್ ಸ್ಕ್ವೇರ್ ಲೆಗ್ ಅಲ್ಲಿ ಬೌಂಡರಿಯನ್ನು ದಾಖಲಿಸಿದ್ದಾರೆ. 4 ಓಟಗಳ ಸೇರ್ಪಡೆ. ಇಲ್ಲಿ ಗುಬ್ಬಿ ಫ್ರೆಂಡ್ಸ್ ಬಲ್ಕೂರ್ 16ಕ್ಕೆ ತಲುಪ್ತಾ ಇದೆ. ಜನನಿ ಕಟೆ ಫ್ರೆಂಡ್ಸ್ ಕಾಳಾವರ ಬಹಳಷ್ಟು ಉತ್ತಮ ರೀತಿಯ ಒಂದು ಆಟಗಾರನ್ನು ಹೊಂದಿರುವಂತಹ ಒಂದು ತಂಡ. ಇಲ್ಲಿ ಮೊದಲ ಹಂತದಲ್ಲೇ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇರುವಂತಹ ಈ ಸಂದರ್ಭ ಆ ತಂಡ ಮೊದಲ ಹಂತದಲ್ಲಿ ಹಿನ್ನಡೆಯನ್ನು ದಾಖಲಿಸ್ತಾ ಇದೆ. ಯಶಸ್ಸಿನ ಆರಂಭವನ್ನು ಕಾಣ್ತಾ ಇರುವಂತಹ ಗುಬ್ಬಿ ಫ್ರೆಂಡ್ಸ್ ಬಲ್ಕೂರು ಕಟ್ ಶಾಟ್ ಹೊಡೆತವನ್ನು ದಾಖಲಿಸಿದ್ರು. ಎಸೆತಗಾರನ ಲಯದ ಜೊತೆಗೆ ಈ ರೀತಿಯ ಒಂದು ಕಟ್ ಶಾಟ್ ಹೊಡೆತ ಕೇವಲ ಒಂದು ಓಟವನ್ನ ದಾಖಲಿಸ್ತಾ ಇರುವಂತ ದಿಲೀಪ. ತಂಡದ ಮೊತ್ತ ಇವಾಗ 17 ಓಟಗಳು. ಬಹಳಷ್ಟು ಉತ್ತಮ ರೀತಿಯ ಒಂದು ಆಟ. ಬಳ್ಕೂರು ಜಯಂತ ಒಂದು ಓಟವನ್ನು ಪೂರೈಸಿಕೊಳ್ತಾ ಇದ್ದಾರೆ. ಲೆಕ್ಕಾಚಾರದ ಒಂದು ಆಟವನ್ನು ಆಡ್ತಾ ಇರುವಂತ 2 ಮಂದಿ ಆಟಗಾರರು. ದಿಲೀಪನ ಹೊಡೆತ ಮತ್ತೆ ಒಂದು ಓಟಗಳ ಸೇರ್ಪಡೆಯಾಗ್ತಾ ಇದೆ. ತಂಡದ ಮೊತ್ತ ಕೊಡುವಾಗ 19. ನಿಧಾನ ಗತಿಯಲ್ಲೇ ಓಟವನ್ನು ಗಳಿಸಿಕೊಳ್ತಾ ಇರುವಂತ ಗುಬ್ಬಿ ಫ್ರೆಂಡ್ಸ್ ಬಳ್ಕೂರು ಬಹಳಷ್ಟು ಉತ್ತಮ ರೀತಿಯ ಒಂದು ಆಟವನ್ನು ಆಡ್ತಾ ಇದೆ. ಮೊದಲ ಹಂತದಲ್ಲಿ ಬ್ಲಾಕ್ ಹೋಲ್ ಚೆಂಡಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಒಂದು ಹಂತದಲ್ಲಿ ಎಸೆತಗಾರರು ಸ್ವಲ್ಪ ಮಟ್ಟಿಗೆ ಎದುರಾಳಿ ದಾಂಡಿಗರನ್ನ ಕಡಿವಾಣ ಹಾಕಬೇಕಾದ್ರೆ ಈ ರೀತಿಯ ಒಂದು ಯಾರ್ಕರ್ ಎಸೆತವನ್ನು ಎಸೆಯಬೇಕಾಗತ್ತೆ. ಇದು ಬೌಲರ್ಸ್ಗಳ ಅಕ್ಯುರಸಿಯನ್ನು ತೋರಿಸುವಂತ ಒಂದು ಅಂಶ ಕೂಡ.
ಅಲ್ಲಿ ಮುಂದಿನ ಪಂದ್ಯದ ಟಾಸ್ ಪ್ರಕ್ರಿಯೆಗೆ ಬರಬೇಕು. ಜಾನ್ಸನ್ ಕುಂದಾಪುರ ನಾಯಕ ಮತ್ತು ರಾಜೇಶ್ ಶಾರ್ಕ್ ಫೈಟರ್ಸ್ ಕುಂಬಾಶಿ. ನೋಡಿ, ಸ್ವಲ್ಪ ಮಟ್ಟಿಗೆ ಬದಲಾವಣೆಯನ್ನು ಮಾಡ್ತಾ ಇದ್ದಾವೆ. ಈ ಕ್ವಾರ್ಟರ್ ಫೈನಲ್ ಜಯಿಸುವ ತಂಡ RX ಸಲಗ ವಿರುದ್ಧವಾಗಿ ಸೆಮಿಫೈನಲ್ ಪಂದ್ಯವನ್ನು ಮುಂದಿನ ಹಂತದಲ್ಲಿ ಆಡುತ್ತೆ. ಇದು ಪ್ರದೇಶವಾರು ಪಂದ್ಯದ ಸೆಮಿಫೈನಲ್ ಹೋರಾಟ. RX ಸಲಗ ಕುಂದಾಪುರ ಮತ್ತು ಈ ಪ್ರಸ್ತುತ ಕ್ವಾರ್ಟರ್ ಫೈನಲ್ನ ವಿಜೇತರು. ಅದು ಟೂರ್ನಮೆಂಟಿನ ಮೊದಲ ಸೆಮಿಫೈನಲ್ ಪಂದ್ಯವಾಗಿರುತ್ತೆ ಐಡಿಯಲ್ ಟ್ರೋಫಿಯಲ್ಲಿ. ಸಚಿನ್ ಮೂರನೇ ಓವರ್ಗಾಗಿ ಹಲೋ, ಜಯರಾಮ್ ಆಚಾರ್ ಹೊಸೂರ್ ಅವ್ರನ್ನ ಹೃತ್ಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದಾನೆ. ಅನಿಲ್ ಕಾರ್ವಿ ಅವರ ಮಿತ್ರರು ಜಯರಾಮ್ ಆಚಾರ್, ವೆಲ್ಕಮ್ ಸರ್. ಬಹಳ ಸುತ್ತಮುತ್ತ ಒಂದು ಹೊಡೆತ, ತನ್ಮೂಲಕವಾಗಿ ದಿಲೀಪ ಇಲ್ಲಿ ಬೌಂಡರಿಯನ್ನು ದಾಖಲಿಸಿದ್ರು. ಸ್ವಲ್ಪ ಮಟ್ಟಿಗೆ ಔಟ್ ಸೈಡ್ ಆಫ್ ಸ್ಟಂಪ್ ಆಗಿ ಚೆಂಡನ್ನು ಎಸೀತಾ ಇರುವಂತ ಸಚಿನ್, ಅದರ ಲಾಭವನ್ನು ದಾಖಲಿಸ್ತಾ ಇರುವಂತ ದಿಲೀಪ ಕವರ್ ಪಾಯಿಂಟ್ ಅಲ್ಲಿ ಬೌಂಡರಿಯನ್ನು ದಾಖಲಿಸಿದ್ದಾರೆ. 4 ಓಟಗಳ ಸೇರ್ಪಡೆ. ಒಂದು ಹಂತದಲ್ಲಿ ಈ ರೀತಿಯ ಎಸೆತಗಳು ದಾಂಡಿಗರಿಗೆ ಅವಕಾಶವನ್ನು ಮಾಡಿಕೊಡುತ್ತೆ. ಇಲ್ಲಿ ಅದೇ ರೀತಿಯ ಒಂದು ಹಂತವನ್ನು ಕಾಣ್ತಾ ಇರುವಂತ ಜನನಿ ಕಟೆ ಫ್ರೆಂಡ್ಸ್ ಕಾಳಾವರದ ಬೌಲರ್ಸ್ಗಳು. ಇಲ್ಲಿ ಸಚಿನ್ ಮೂರನೇ ಓವರ್ ಚಾಲ್ತಿಯಲ್ಲಿ ಔಟ್ ಸೈಡ್ ಲೆಗ್ ಸ್ಟಂಪ್ ಆಗಿ ಹಾದು ಹೋಗ್ತಾ ಇರುವಂತ ಈ ಎಸೆತ ವೈಟ್ ಬಾಲ್ ಅನ್ನುವಂತ ಒಂದು ತೀರ್ಪು ಬರ್ತಾ ಇದೆ. ತನ್ಮೂಲಕ ಮೊದಲ ವಿಕೆಟ್ ಪತನ ಕೋಟ್ ಬಿಹೈಂಡ್ ರೂಪದಲ್ಲಿ. ಈವರೆಗೆ ಅತ್ಯುತ್ತಮ ರೀತಿಯ ಒಂದು ಆಟವನ್ನು ಆಡ್ತಾ ಇರ್ತಕ್ಕಂಥ ಆಟಗಾರ ದಿಲೀಪ ಔಟ್ ಆಗ್ತಾ ಇದ್ದಾರೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಯಾಚ್ ಅನ್ನ ರಕ್ಷಿತ್ ಶೆಟ್ಟಿ ಕಾಳಾವರ ಪಡ್ಕೊಂಡ್ರು. ನಿನ್ನೆ ಕೂಡ ಇದೇ ರೀತಿಯ ಒಂದು ಕ್ಯಾಚ್ ಅನ್ನ ವಿಕೆಟ್ ಕೀಪಿಂಗ್ ವಿಭಾಗದಲ್ಲಿ ಪಡ್ಕೊಂಡಿರುವಂತಹ ರಕ್ಷಿತ್ ಶೆಟ್ಟಿ ಕಾಳಾವರ ಇವತ್ತು ಕೂಡ ಕ್ಯಾಚ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಸರ್ವಾಂಗೀಣದಾಯಕವಾಗಿರುವಂತಹ ಒಂದು ಪ್ರದರ್ಶನವನ್ನು ಮಾಡ್ತಾ ಇರುವಂತ ಜನನಿ ಕಟ್ಟೆ ಫ್ರೆಂಡ್ಸ್ ಕಾಳಾವರ. ಮತ್ತೆ ಸಚಿನ್ ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತ, ವಿಕೆಟ್ ಟು ವಿಕೆಟ್ ಬೌಲಿಂಗ್ ಅನ್ನು ಮಾಡ್ತಾ ಇರುವಂತ ಸಚಿನ್ ದಾಂಡಿಗರಿಗೆ ಕಡಿವಾಣ ಹಾಕುವಂತ ಪ್ರಯತ್ನಕ್ಕೆ ಮುಂದೆ ಹೋಗ್ತಾ ಇದ್ದಾರೆ. ಬ್ಯಾಟ್ಸ್ಮನ್ ಗಳನ್ನ ಡಿಫಿಕಲ್ಟ್ ಕಂಡೀಷನ್ಗೆ ಕೊಂಡು ಒಯ್ಯುವಂತ ಎಲ್ಲ ಪ್ರಯತ್ನದ ಒಂದು ಎಸೆತಗಾರಿಕೆಯನ್ನು ಮಾಡ್ತಾ ಇರುವಂತ ಸಚಿನ್ ಆ ನಿಟ್ಟಲ್ಲಿ 1 ಓಟಗಳ ಸೇರ್ಪಡೆಯಾಗ್ತಾ ಇದೆ. ಬ್ಲಾಕ್ ಹೋಲ್ ಚೆಂಡಿಗೆ ಅವಕಾಶ ಮಾಡಿಕೊಳ್ಳುವಂತ ಪ್ರಯತ್ನ, ತನ್ಮೂಲಕವಾಗಿ ನೋ ಬಾಲ್. ಎಕ್ಸ್ಟ್ರಾ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತಾದ್ರೂ ಕೂಡ ಸ್ವತಃ ಬೌಲರ್ ಚೆಂಡನ್ನ ಡಾಯಿಸಿದ್ದಾರೆ. ಆ ನಿಟ್ಟಲ್ಲಿ 1 ಓಟಗಳ ಸೇರ್ಪಡೆ ನೋ ಬಾಲ್ ರೂಪದಲ್ಲಿ. ಸಚಿನ್ ಎಸೆತ, ತನ್ಮೂಲಕವಾಗಿ ಮತ್ತೆ 1 ಓಟಗಳ ಸೇರ್ಪಡೆ. ಸ್ಯಾಂಡಿ ಮಿಡ್ ಆಫ್ ಅಲ್ಲಿ ಕ್ಷೇತ್ರರಕ್ಷಣೆ ಮಾಡ್ತಾ ಇರುವಂತ ಕ್ಷೇತ್ರರಕ್ಷಕ. ತಂಡದ ಮೊತ್ತ 29, 78ರ ಒಂದು ಟಾರ್ಗೆಟ್ ಅನ್ನ ಚೇಸ್ ಮಾಡ್ತಾ ಇರುವಂತ ಗೋಬೆ ಫ್ರೆಂಡ್ಸ್ ಬಳ್ಕೂರು ತನ್ಮೂಲಕವಾಗಿ ರಿವರ್ಸ್ ಶಾಟ್ ಹೊಡೆತವನ್ನು ದಾಖಲಿಸಿದ್ರು. ಶಾಟ್ ಥರ್ಡ್ ಮ್ಯಾನ್ ವಿಭಾಗದಲ್ಲಿ ಇವಾಗ 4 ಓಟಗಳ ಸೇರ್ಪಡೆಯಾಗ್ತಾ ಇದೆ. ತಂಡದ ಮೊತ್ತ 33. ಕುಂದಾಪುರ ಗಾಂಧಿ ಮೈದಾನ ಟೆನ್ನಿಸ್ ಬಾಲ್ ಕ್ರಿಕೆಟಿನ ಕಾಶಿ ಅಂಕಣ ಒಂದು ಹಂತದಲ್ಲಿ ನಾವು ಕಂಡ ಹಾಗೆ 1991ರಿಂದ
ಈವರೆಗೆ ಕುಂದಾಪುರ ಗಾಂಧಿ ಮೈದಾನ ಸಾಗುವಂತ ಎಲ್ಲ ಪಂದ್ಯಾಕೂಟವನ್ನು ಗಮನಿಸಿದಾಗ ಬಹಳಷ್ಟು ಮಂದಿ ಪ್ರೇಕ್ಷಕರ ಒಂದು ಸಮ್ಮುಖವೇ ಪಂದ್ಯಾಕೂಟವನ್ನು ವೀಕ್ಷಿಸುತ್ತೆ. ಆ ಒಂದು ಹಂತಕ್ಕಾಗಿಯೇ ಕುಂದಾಪುರ ಗಾಂಧಿ ಮೈದಾನವನ್ನ ಟೆನ್ನಿಸ್ ಬಾಲ್ ಕ್ರಿಕೆಟಿನ ಕಾಶಿ ಅಂಕಣ ಅಂತ ಹೇಳ್ತೇವೆ. 4 ಬಾರಿ ಚಕ್ರವರ್ತಿ ಕುಂದಾಪುರ ರಾಷ್ಟ್ರಮಟ್ಟ ಪಂದ್ಯಾಕೂಟವನ್ನು 5 ಅಂಕದಲ್ಲಿ ಆಯೋಜಿಸಿತ್ತು. ಆ ಬಳಿಕ 3 ಬಾರಿ ಟಾರ್ಪಡಸ್ ಕುಂದಾಪುರ, 1 ಬಾರಿ ಜಾನ್ಸನ್, 1 ಬಾರಿ ಫಾಲ್ಕನ್ ಕ್ರಿಕೆಟ್ ಕ್ಲಬ್ ಕಣ್ಣುಕೆರೆ ತೆಕ್ಕಟ್ಟೆಯ ತಂಡ, ಕೀಳೇಶ್ವರಿ ಕುಂದಾಪುರ, ಚಾಲೆಂಜ್ ಕುಂದಾಪುರ ಇವೆಲ್ಲವೂ ಕೂಡ ರಾಷ್ಟ್ರೀಯ ಮಟ್ಟದ ಒಂದು ಪಂದ್ಯಾಕೂಟವನ್ನ ಇದೇ ಅಂಕಣದಲ್ಲಿ ಆಯೋಜಿಸಿರುವಂತಹ ಒಂದು ತಂಡಗಳು. ಆ ನಿಟ್ಟಲ್ಲಿ 3ನೇ ಬಾರಿಯ ಐಡಿಯಲ್ ಟ್ರೋಫಿ ಇಲ್ಲಿ ಮುಂದುವರಿಕೆ ಆಗ್ತಾ ಇದೆ. ವೈಡ್ ಬಾಲ್ ತನ್ಮೂಲಕವಾಗಿ ಮತ್ತೆ ಎಕ್ಸ್ಟ್ರಾ ಸೋಟಗಳ ಸೇರ್ಪಡೆ. ಇದೇ ಕ್ರೀಡಾ ಋತುವಿನ ಡಿಸೆಂಬರ್ 25ರಿಂದ 27 ಶೆಟ್ಟಿ ಎಂಪೈರ್ 90 ತಂಡ ಮತ್ತೊಂದು ರಾಷ್ಟ್ರೀಯ ಪಂದ್ಯಾಕೂಟವನ್ನ ಇದೇ ಅಂಕಣದಲ್ಲಿ ಆಯೋಜಿಸುತ್ತೆ. ಆ ಪಂದ್ಯಾಕೂಟ 2 ವಲಯದಲ್ಲಿ ಸಾಗ್ಲಿಕ್ಕಿದೆ. ಒಂದು ಹಂತದಲ್ಲಿ 8 ಬನ್ ಸಮಾಜ ಬಾಂಧವರ ಪಂದ್ಯಾಕೂಟದಲ್ಲಿ ಹೋರಾಟವನ್ನು ಮಾಡಿದ್ರೆ, ಮತ್ತೊಂದೆಡೆಯಲ್ಲಿ 8 ರಾಜ್ಯದ ಪ್ರಸಿದ್ಧ ತಂಡಗಳು ಹೋರಾಟವನ್ನು ಮಾಡುತ್ತೆ ಶೆಟ್ಟಿ ಎಂಪೈರ್ ಟ್ರೋಫಿಗಾಗಿ. ಇದರ ಮಧ್ಯೆ ಕ್ಲೀನ್ ಬೌಲ್ ಅಕ್ರಾಸ್ ದಿ ಲೈನ್ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನಕ್ಕೆ ಮುಂದೆ ಹೋಗಿರುವಂತ ಪುನೀತ ಎಸೆತಗಾರನ ಲಯವನ್ನ ಗಮನಿಸ್ತಾ ಇಲ್ಲ. ಕ್ಲೀನ್ ಬೌಲ್ ರೂಪದಲ್ಲಿ ವಿಕೆಟ್ ಅನ್ನು ಒಪ್ಪಿಸಿದ್ರು. 2ನೇ ಹೋದ್ದರಿ ಆಘಾತವನ್ನು ಕಾಣ್ತಾ ಇರುವಂತಹ ಗೋಬಿ ಫ್ರೆಂಡ್ಸ್ ಬಲ್ಕೂರಿನ ತಂಡ 35ಕ್ಕೆ 2 ಬಹಳ ಉತ್ತಮ ರೀತಿಯ ಒಂದು ರನ್ ಧಾರಣೆಯನ್ನು ಹೊಂದಿಕೊಂಡ್ರು ಕೂಡ ವಿಕೆಟ್ಸ್ ಆಘಾತವೇ ಆ ತಂಡಕ್ಕೆ ಮತ್ತಷ್ಟು ಹಿನ್ನಡೆಯಾಗ್ತಾ ಇದೆ. ಆ ನಿಟ್ಟಲ್ಲಿ ಇವಾಗ ಟಾರ್ಗೆಟ್ ಅನ್ನ ಚೇಸಿಂಗ್ ಮಾಡುವಂತ ಒಂದು ಪ್ರಕ್ರಿಯೆ ಅದ್ಯಾವ ರೀತಿಯಾಗಿ ಆ ತಂಡ ಮುಂದುವರಿಸಿಕೊಳ್ಳುತ್ತೆ ನೋಡಬೇಕಾಗಿದೆ. 28ಕ್ಕೆ 43 ಈ ರೀತಿಯ ಈಕ್ವೇಷನ್ ಈ ಪಂದ್ಯ ಕಾಣ್ತಾ ಇದೆ. ಬಹಳ ಉತ್ತಮ ರೀತಿಯ ಒಂದು ಹೊಡೆತ. ಎಕ್ಸ್ಟ್ರಾ ಕವರ್ಸ್ ಅಲ್ಲಿ ಕೇಶವ್ ಕ್ಷೇತ್ರರಕ್ಷಣೆ ಮಾಡಿದ್ರು. ಮತ್ತೆ ಒಂದು ಓಟಗಳ ಸೇರ್ಪಡೆ. ತಂಡದ ಮೊತ್ತ 36. ಬಹಳಷ್ಟು ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ. ತನ್ಮೂಲಕವಾಗಿ ಬಲ್ಕೂರು ಜಯಂತ ವಿಕೆಟ್ ಅನ್ನ ಒಪ್ಪಿಸಿದ್ರು. ಗೋಬಿ ಫ್ರೆಂಡ್ಸ್ ಬಲ್ಕೂರು ಪ್ರಮುಖ ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ. ಪ್ರಮುಖ ವಿಕೆಟ್ ಅನ್ನು ಕಳೆದುಕೊಳ್ತಾ ಇರುವಂತಹ ಗೋಬಿ ಫ್ರೆಂಡ್ಸ್ ಬಲ್ಕೂರಿನ ತಂಡ ಆ ನಿಟ್ಟಲ್ಲಿ ಇವಾಗ ಹೊಸ ಆಟಗಾರನ ಪ್ರವೇಶವನ್ನು ಕಾಣ್ತಾ ಇದೆ. ನಿನ್ನೆ ರಾತ್ರಿ ನಡೆದ ಅರ್ಸಮ್ಮ ಖಾನ್ ಪ್ರೀಮಿಯರ್ ಲೀಗ್ನಲ್ಲಿ ಸರಣಿ ಶ್ರೇಷ್ಠ ಆಟಗಾರ ಸೈಕಲ್ ಪಡ್ಕೊಂಡಂಥ ರಂಜಿತ್ ಅವರಿಗೆ ಐಡಲ್ ಟ್ರೋಫಿ ಪರವಾಗಿ ಶುಭ ಹಾರೈಸ್ತಾ ಇದ್ದೇನೆ.
ಹೊಸ ಆಟಗಾರ ಪುಟ್ಟ ಮತ್ತೆ ರಂಜು. ಪುಟ್ಟಯ್ಯನಿಗೆ ಎಸೆದಿರುವಂತ ಚೆಂಡು, ಓಟುಗಳು ಬರ್ತಾ ಇಲ್ಲ. ಕೊನೆ ಒಂದು ಚೆಂಡು ಬಾಕಿ ಇದೆ 4ನೇ ಓವರ್ನಲ್ಲಿ. ಉಳಿದಿರುವಂತ 25 ಎಸೆತ ಜಯಕ್ಕಾಗಿ 42 ಓಟುಗಳು ಬರಬೇಕಾಗಿದೆ. 3 ವಿಕೆಟ್ಸ್ ಗಳನ್ನು ಕಳೆದುಕೊಂಡಿರುವಂತ ಬಳ್ಕೂರಿನ ತಂಡ ಒತ್ತಡಕ್ಕೆ ಒಳಗಾಗ್ತಾ ಇರುವಂತ ಒಂದು ತಂಡ ಕೂಡ. ಒಂದು ಓಟಗಳ ಸೇರ್ಪಡೆ ತನ್ಮೂಲಕವಾಗಿ 4ನೇ ಓವರ್ ಕೂಡ ಮುಕ್ತಾಯ. 37ಕ್ಕೆ 3. ಇನ್ನು ಉಳಿದಿರುವಂತ 24 ಎಸೆತ ಜಯಕ್ಕಾಗಿ 41 ಓಟುಗಳು ಬರಬೇಕಾಗಿದೆ. ಆ ನಿಟ್ಟಲ್ಲಿ ಯಾವ ರೀತಿಯಾಗಿ ಪಂದ್ಯವನ್ನು ಮುಂದುವರಿಸಿಕೊಂಡು ಜಯ ಪಡ್ಕೊಳ್ಳುವಂತ ಒಂದು ಹಂತಕ್ಕೆ ಹೋಗುತ್ತೆ ನೋಡಬೇಕಾಗಿದೆ. ಆ ನಿಟ್ಟಲ್ಲಿ ಇಲ್ಲಿ ಮತ್ತೆ ವೀಕ್ಷಕ ವಿವರಣೆಯಲ್ಲಿ ಬದಲಾವಣೆ. ಮುಂದಿನ ಹಂತಕ್ಕಾಗಿ ವಿಶ್ವನಾಥ್ ಗಂಗೊಳ್ಳಿ. ಧನ್ಯವಾದಗಳು ಫಸಲ್ ಹೊನ್ನಾಳ. ಎಸ್ತಗಾರಿಕೆಯಲ್ಲಿ ಸಚಿನ್ ಕಂಡುಕೊಳ್ತಾ ಇದ್ದಾನೆ. ಆರಂಭಿಕ ಚೆಂಡು ಪುಟ್ಟನ ದಾಂಡಿಗೆ ಒಂಟಿ ಓಟಕ್ಕೆ ಬಿಟ್ಟುಕೊಟ್ರೆ 2ನೇ ಚೆಂಡಿಗಾಗಿ ಇನ್ನೂ ಕೂಡ ದಾಂಡಿಗೆ ಅವಕಾಶ ಇದೆ. ಇದು ದಾಂಡು ಚೆಂಡಿನ ಸಮರದ ಪಂದ್ಯಾಕೂಟ. ಒಂದು ಕ್ಷಣ ಪ್ರತ್ಯುತ್ತರವನ್ನ ಅಸ್ತ್ರ ಎನ್ನುವಂಥ ದಾಂಡಿನ ಮುಖಾಂತರವಾಗಿ ಚೆಂಡಿಗೆ ಪ್ರತ್ಯುತ್ತರವನ್ನು ನೀಡಿದ್ದೆ. ಆದರೆ ಖಂಡಿತವಾಗಿಯೂ ಕೂಡ ಬಳ್ಕೂರಿಗೆ ಗೆಲುವನ್ನು ತಂದುಕೊಡುವಂತ ಅವಕಾಶ ದಾಂಡಿಗಿದೆ. ಎಸೆತಗಾರರು ಮತ್ತೆ ಬಿಟ್ಟುಕೊಡ್ತಾ ಇಲ್ಲ. ಸಚಿನ್ ಎಸೆತಗಾರಿಕೆಯಲ್ಲಿ ಎದುರಾಳಿಗಳ ದಾಂಡನ ಕಟ್ಟಿ ಆಗ್ತಾ ಇದ್ದಾನೆ. ಚೆಂಡಿನ ನಿಖರತೆಯನ್ನು ಅರಿತು ಅಸ್ತ್ರ ಎನ್ನುವಂಥ ದಾಂಡಿನ ಮುಖಾಂತರವಾಗಿ ಪ್ರತ್ಯುತ್ತರವನ್ನು ನೀಡುವ ಪ್ರಯತ್ನವನ್ನು ಬಳ್ಕೂರಿನ ದಾಂಡು ಕಂಡುಕೊಳ್ಳಬೇಕಾಗಿದೆ ಗೆಲುವಿಗಾಗಿ. 77 ಟಾರ್ಗೆಟ್ ಮೊತ್ತ. ಇತ್ತ ಕಡೆಯಲ್ಲಿ ಸ್ಕ್ವೇರ್ ಲೆಗ್ ನಲ್ಲಿ ಆಡೋ ಪ್ರಯತ್ನವನ್ನು ಕಂಡುಕೊಳ್ತಾ ಇದ್ದಾನೆ. ಗ್ಯಾಪ್ ಶಾಟ್ಗಳು ಮೂಡಿ ಬರ್ತಾ ಇಲ್ಲ. ಒಂಟಿ ಓಟಗಳು ಮಾತ್ರ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ. ಒಟ್ಟು ಗಳಿಕೆ 39 ಓಟ. 77 ಟಾರ್ಗೆಟ್ ಮೊತ್ತ ಬೇಕಾಗಿದೆ. 20 ಚೆಂಡು 39 ಓಟಗಳ ಅವಶ್ಯಕತೆ. ಎಸೆತಗಳಿಗೆ ಹೋಲಿಸಿದ್ರೆ 19 ಓಟಗಳು ಮಾತ್ರ ಹೆಚ್ಚುವರಿ. ವಿಭಿನ್ನ ಶೈಲಿ ಹೊಡೆತಕ್ಕೆ ಮನವನ್ನು ಮಾಡ್ತಾ ಇದ್ದಾರೆ. ಬೌಂಡರಿಗೆ ಬಾಯಿ ಮುಖಾಂತರವಾಗಿ ಸೂಚನೆಯನ್ನು ಕಂಡುಕೊಳ್ತಾ ಇದ್ದಾರೆ. ಬಾಯಿನ ಮುಖಾಂತರವಾಗಿ ಅದೃಷ್ಟದ ಬೌಂಡರಿ ಅಂಕಿಅಂಶ ಪಟ್ಟಿಯನ್ನು ಕೊಡಿಕೊಳ್ತಾರೆ. ಗುಬ್ಬಿ ಫ್ರೆಂಡ್ಸ್ ಬಳ್ಕೂರು ವಿರುದ್ಧವಾಗಿ ಜನನಿ ಕಟ್ಟೆ ಫ್ರೆಂಡ್ಸ್ ಕಾಳವಾರ. ಕುಂದಾಪುರದ ಗಾಂಧಿ ಮೈದಾನದಲ್ಲಿ 2ನೇ ದಿನದ ಹಗಲಿನ ಪಂದ್ಯಕೂಟ ಐಡಿಯಲ್ ಟ್ರೋಫಿ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಬಂದಿರತಕ್ಕಂಥ ಎಲ್ಲ ಕ್ರೀಡಾ ಪ್ರೇಕ್ಷಕರುಗಳಿಗೂ ಕೂಡ ಅದ್ದೂರಿ ಆದರಣೀಯ ಸ್ವಾಗತವನ್ನು ಕೋರಿಕೊಳ್ತಾ ಇದ್ದಾವೆ. ಚುಕ್ಕಿಗೆ ಸೇರ್ಪಡೆ. ಹಲೋ, ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ ಜಗದೀಶ್ ಆಚಾರ್ ಯಾನೆ ಜಗಣ್ಣ ಅವರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈಗ 18 ಚೆಂಡು 35 ಓಟಗಳ ಅವಶ್ಯಕತೆ. ಯಾವುದಾದರೂ ಒಂದು ಓವರ್ನಲ್ಲಿ 15ರಿಂದ 20 ಓಟವನ್ನು ಗಳಿಸಿಕೊಂಡಿದ್ದೆ ಆದರೆ ಪಂದ್ಯಕೂಟ ಯು ಟರ್ನ್ ಕಂಡುಕೊಳ್ತದೆ. ಈಗ ಮಾಡು ಇಲ್ಲವೇ ಮಡಿಯ ಆಟವನ್ನು ಆಡಬೇಕಾಗಿದೆ ಗುಬ್ಬಿ ಫ್ರೆಂಡ್ಸ್ ಬಳ್ಕೂರಿನ ದಾಂಡು. ಈಗ ಬೌಲಿಂಗ್ ಪವರ್ ಪ್ಲೇಯಲ್ಲಿ ಪಂದ್ಯಕೂಟ ಮುಂದುವರಿಸಿಕೊಳ್ಬೇಕಾಗಿದೆ. ಸುಹಾಸ್ನ ಕೈಯನ್ನು ಸೇರಿಕೊಳ್ತದೆ ಚೆಂಡು. ಟೆನ್ನಿಸ್ ಬಾಲ್ ಕಂಡಂತ ಇನ್ನೋರು ಅಪ್ರತಿಮ ಆಟಗಾರನ ಕೈಯನ್ನು ಸೇರಿಕೊಳ್ತಾ ಇದೆ ಚೆಂಡು. 18ಕ್ಕೆ 35 ನಿರ್ಧರಿತ ಓವರ್ ಇದಾಗ್ತದೆ ಬಳ್ಕೂರಿಗೆ. ಈ 6 ಚೆಂಡುಗಳಲ್ಲಿ ಒಂದು ವೇಳೆ 10ರಿಂದ 15 ಓಟವನ್ನು ಗಳಿಸಿಕೊಂಡಿದ್ದೆ ಆದರೆ ಗೇಮ್ ಚೇಂಜಿಂಗ್ ದಾಂಡುಗಾರಿಕೆಯನ್ನು ಕಂಡುಕೊಳ್ತದೆ. ಪಂದ್ಯಕೂಟದ ಮೇಲೆ ಹಿಡಿತವನ್ನು ಬಳ್ಕೂರು ಕಂಡುಕೊಳ್ಳುವ ಎಲ್ಲ ಸಾಧ್ಯತೆಗಳಿವೆ. ಎಸೆತಗಾರಿಕೆಯಲ್ಲಿ ಸುಹಾಸ. ಆರನೆಯ ಓವರ್ಗಾಗಿ ನಟ್ಟ ನೇರವಾಗಿ ಬೌಂಡರಿ.
ಆರಂಭಿಕ ಚೆಂಡು ದಾಂಡಿನ ಮುಖಾಂತರವಾಗಿ ಬೌಂಡರಿ ವಿಚಾರಣೆ ಕಂಡುಕೊಳ್ತಾ ಇದ್ರೆ 35ರಲ್ಲಿ 4 ಮೈನಸ್ ಆಗ್ತಾ ಇದೆ. ಬೇಕಾಗಿದೆ 17 ಚೆಂಡು, 31 ಓಟಗಳ ಅವಶ್ಯಕತೆ. ಕೊರ್ಗಿಯ ಮೈದಾನದಲ್ಲಿ 6 ಚೆಂಡುಗಳಲ್ಲಿ 6 ಚೆಂಡುಗಳು ಕೂಡ ಚುಕ್ಕಿಯಾಗಿ ಎಸ್ತಗಾರಿಗೆ ತೋರ್ಪಡಿಸಿಕೊಂಡಿರ್ತಕ್ಕಂಥ ಹೆಗ್ಗಳಿಕೆ ಆಟಗಾರ ಕೂಡ ಸುಹಾಸ. ಕೆಲವೊಂದು ಅಂಕಣ ಕೆಲವೊಂದು ಆಟಗಾರರಿಗೆ ಐಶ್ವರ್ಯ ನಿಶಾನೆ, ಆದರೆ ಕೆಲವೊಂದು ಆಟಗಾರರಿಗೆ ಅದು ಕೆಂಪು ರೇಖೆಯಾಗಿ ಮಾರ್ಪಾಡಾಗ್ತದೆ. ಇಲ್ಲಿ ಸುಹಾಸ್ಗೆ ಪ್ರತ್ಯುತ್ತರವನ್ನು 2-2 ಬೌಂಡರಿ. 18ಕ್ಕೆ 35 ಬೇಕಾಗಿತ್ತು. ಆರಂಭಿಕ ಬೌಂಡರಿ ಮುಖಾಂತರವಾಗಿ ಈಗ 31 ಬೇಕಾಗಿತ್ತು. ಈಗ 16 ಚೆಂಡು, ಸ್ಪಷ್ಟ ಗೆಲುವಿಗಾಗಿ 27 ಓಟಗಳ ಅವಶ್ಯಕತೆ. ಎಲ್ಲೋ ಇತ್ತು ಪಂದ್ಯಕೂಟ. ಈಗ ಅದೃಷ್ಟದ ದೇವತೆ ದ್ವಿಮುಖವಾಗಿ ಮುಖ ಮಾಡ್ತಾ ಇದ್ದಾಳೆ. ಈ ಗಾಂಧಿ ಮೈದಾನ ಎನ್ನುವಂಥದ್ದು ಅದೆಷ್ಟೋ ಪಂದ್ಯಕೂಟಗಳು ಅಲ್ಲೋಲ ಕಲ್ಲೋಲಗೊಂಡಿರ್ತಕ್ಕಂಥ ಲಕ್ಷಾಂತರ ಪಂದ್ಯಕೂಟವನ್ನ ತನ್ನ ಒಡನಲ್ಲಿ ಇಟ್ಟುಕೊಂಡಿರ್ತಕ್ಕಂಥ ನಮ್ಮ ತಾಲೂಕಿನ ಹೆಗ್ಗಳಿಕೆಯ ಮೈದಾನ ಅಂತ ಹೇಳಿದ್ರೆ ಕ್ರಿಕೆಟ್ ಕಾಶಿ ಎನ್ನುವುದಾಗಿ ಹೆಸರನ್ನು ಗಳಿಸಿಕೊಂಡಿರ್ತಕ್ಕಂಥ ಹೆಮ್ಮೆಯ ಕ್ರೀಡಾಂಗಣ ಇದು ಗಾಂಧಿ ಮೈದಾನ. ಕಿರಣ್ನ ದಾಂಡು, ಸುಹಾಸ್ 3ನೇ ಚೆಂಡು, ದಾಂಡಿಯ ನಿಖರತೆಯನ್ನು ಆ ರೀತಿ ಈಗ ಕೊಂಚ ಮಟ್ಟಿಗೆ ಚೇತರಿಕೆ ಎಸ್ತಗಾರಿಕೆ ತೋರ್ಪಡಿಸಿಕೊಳ್ತಾರೆ. ಅನುಭವದ ಎಸ್ತಗಾರಿಕೆ ದಾಂಡನ್ನು ವಂಚಿಸ್ತದೆ. ಚೆಂಡು ಚುಕ್ಕಿಯ ಸೇರ್ಪಡೆ. ಈಗ 15ಕ್ಕೆ 27. ರೋಚಕತೆಯ ಕಾಲಘಟ್ಟಕ್ಕೆ ಬಂದು ತಲುಪಿಕೊಳ್ತಾ ಇದೆ ಪಂದ್ಯಕೂಟದ ಹಣಾಹಣಿ. 4ನೆಯ ಚೆಂಡಿಗಾಗಿ ಸುಹಾಸ. ಪೂರ್ಣಾಂಕವಾಗಿ ಬಂದಿದ್ದ ಚೆಂಡು ಕ್ಷೇತ್ರ ರಕ್ಷಕರ ಕೊಂಚ ಮಟ್ಟಿಗೆ ವೈಫಲ್ಯತೆ ಕಂಡುಕೊಂಡಿತ್ತು. ಸ್ವಲ್ಪ ಮುಗ್ಗರಿಸಿದ್ರು ಕೂಡ ಚೆಂಡು ಸೀಮಾರೇಖೆಯನ್ನು ಕ್ರಮಿಸಿಕೊಳ್ಳಬೇಕಾಗಿತ್ತು. ಅದೃಷ್ಟ ಕೈ ಹಿಡಿತಾ ಇದೆ ಜನನಿ ಕಟ್ಟೆ ಫ್ರೆಂಡ್ಸ್ ಕಾಳವಾರದ ಪರವಾಗಿ. ಒಂಟಿ ಓಟದ ಗಳಿಕೆ. ಒಂದು ಚೆಂಡು ಒಂದು ವೇಳೆ ಬೌಂಡರಿಯನ್ನು ಕಂಡುಕೊಂಡ್ರೆ ಮತ್ತೆ ಎದುರಾಳಿಗಳಿಗೆ ಸ್ವಲ್ಪ ಮಟ್ಟಿನ ಒತ್ತಡವನ್ನು ತೋರ್ಪಡಿಸಿಕೊಳ್ಳಬಹುದಾಗಿತ್ತು. ದಯವಿಟ್ಟು ಅಲ್ಲಿ ಪದೇ ಪದೇ ಚರ್ಚೆ ಮಾಡೋದಕ್ಕೆ ಅವಕಾಶ ಇಲ್ಲ, ಗಮನಿಸಿಕೊಳ್ಬೇಕು. ಯಾಕಂತ ಹೇಳಿದ್ರೆ ಸಮಯ ಸಾಕಷ್ಟು ಕೈಮೀರಿ ಸಾಗಿದೆ. ಆ ಸಮಯವನ್ನು ಉಳಿಸಿಕೊಳ್ಳೋ ಜವಾಬ್ದಾರಿಯನ್ನು ಕೂಡ ಆಡುವಂಥ ಕ್ರೀಡಾಪಟುಗಳ ಮೇಲೆ ನಾವು ನೀಡ್ತಾ ಇದ್ದಾವೆ. ಇಲ್ಲಿ ಗಮನಿಸಿಕೊಳ್ಳುವಂಥ ವಿಚಾರ ಏನು ಅಂತ ಹೇಳಿದ್ರೆ ಕಿರಣ್ ಆಗಿರ್ಬೋದು, ಪುಟ್ಟ ಆಗಿರ್ಬೋದು, ಪ್ರತಿಯೊಂದು ಚೆಂಡನ್ನು ಕೂಡ ದಾಳಿನ ಮುಖಾಂತರವಾಗಿ ಕನೆಕ್ಟ್ ಮಾಡ್ತಾ ಇದ್ದಾರೆ. ಇದು ಬೇಕಾಗ್ತದೆ. ಕೊನೆಯ ಚೆಂಡಿಗಾಗಿ ಸುಹಾಸ್ ಕಂಡುಕೊಳ್ಬೇಕಾಗಿದೆ. ಸುಹಾಸ್ ಆಚಾರ್ಯ ಬಿದ್ದಂತ ಜಾಗದಿಂದ ಕ್ಷಣ ಮಾತ್ರದಲ್ಲಿ ಚೆಂಡು ಗುಣದ ಹಿಂಭಾಗದಲ್ಲಿ ಸಾಯಿಕೊಳ್ತಾ ಇದೆ. ಆರಂಭಿಕ 2 ಚೆಂಡುಗಳು ಬೌಂಡರಿಗೆ ಬಿಟ್ಟುಕೊಟ್ಟರು ಕೂಡ ಆದ ಬಳಿಕ ಸುಹಾಸ್ ಎದುರಾಳಿಗಳ ದಾಂಡನ ಕೊಂಚ ಮಟ್ಟಿಗೆ ಕಟ್ಟಿ ಆಗ್ತಾ ಇದ್ದಾರೆ. ಈಗ ಬೇಕಾಗಿದೆ 12 ಚೆಂಡು 25 ಓಟಗಳ ಅವಶ್ಯಕತೆ. ಓವರ್ 1ಕ್ಕೆ 12.5 ರನ್ ಧಾರಣೆಯನ್ನು ಕಾಯ್ದುಕೊಂಡ್ರೆ ಗೆಲುವು ಕಟ್ಟಿಟ್ಟ ಬುತ್ತಿ ಗುಬ್ಬಿ ಫ್ರೆಂಡ್ಸ್ ಬಳ್ಕೂರಿಗೆ. ಇಂತಹ ಒಂದು ರೋಚಕತೆ ಕಾಲಘಟ್ಟದ ಪಂದ್ಯಕೂಟದ ವೀಕ್ಷಣೆಗಾಗಿಯೇ ನೆಟ್ಟ ನೇರವಾಗಿ ವೀಕ್ಷಣೆ ಮಾಡಲು ಬಂದಿರತಕ್ಕಂಥ ಗಾಂಧಿ ಮೈದಾನಕ್ಕೆ ಬಂದಿರತಕ್ಕಂಥ ಎಲ್ಲ ಕ್ರಿಕೆಟ್ ಅಭಿಮಾನಿಗಳಿಗೂ ಕೂಡ ಐಡಿಯಲ್ ಟ್ರೋಫಿಯ ಪರವಾಗಿ ಅದ್ದೂರಿ ಆದರಣೀಯ ಸ್ವಾಗತವನ್ನು ಕೋರಿಕೊಳ್ತಾ ಇದ್ದಾವೆ. ಯಾಕಂತ ಹೇಳಿದ್ರೆ ಈ ಕ್ರಿಕೆಟ್ ಎನ್ನುವಂಥದ್ದು ಎಷ್ಟರ ಮಟ್ಟಿಗೆ ಜನರ ಮನಸ್ಸನ್ನು ಗೆಲ್ತಾ ಇದೆ ಅಂತ ಹೇಳಿದ್ರೆ ಆಡುವ ಹುಡುಗರಿಂದ ಅಲ್ಲಾಡುವ ಮುದುಕರವರೆಗೂ ಕೂಡ ಇಷ್ಟಪಟ್ಟು ನೋಡುವಂಥ ಹೆಗ್ಗಳಿಕೆ ಕ್ರೀಡೆ ಇದ್ರೆ ಅದು ಕ್ರಿಕೆಟ್ 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 ಅಗ್ರ ಸ್ಥಾನವನ್ನು ವಹಿಸಿಕೊಳ್ಳುತ್ತದೆ. ಇತ್ತ ಕಡೆಯಲ್ಲಿ ಪುಟ್ಟ ಸಾಕಷ್ಟು ನೆಗೆತವನ್ನು ಕಂಡುಕೊಂಡಿದ್ದ ಚೆಂಡು ಆಡೋ ಪ್ರಯತ್ನವನ್ನು ಕಂಡುಕೊಳ್ತಾ ಇದ್ರೆ ಸಫಲತೆ ಹೊಡೆತಕ್ಕೆ ಚೆಂಡು ನಿಲುಕಿಕೊಳ್ತಾ ಇಲ್ಲ. ಚುಕ್ಕಿಗೆ ಸೇರ್ಪಡೆ. 11ಕ್ಕೆ ಬೇಕಾಗಿದೆ 25. ಒಂದೊಂದು ಬೌಂಡರಿಗಳು ಕೂಡ ಪಂದ್ಯಕೂಟದ ದಿಕ್ಕನ್ನು ಬದಲಾಯಿಸ್ತದೆ. ಇತ್ತ ಕಡೆಯಲ್ಲಿ ತೀರ್ಪುಗಾರರ ಸೂಚನೆಗಳು ಮೂಡಿಬರಬೇಕಾಗಿದೆ. ಪುಟ್ಟನ ನಿರ್ಗಮನ. ಕಿರಣ್ ಈಗ ಸ್ಟ್ರೈಕ್ ಅನ್ನು ಉಳಿಸಿಕೊಳ್ತಾ ಇದ್ದಾನೆ, ಗಮನಿಸಿಕೊಳ್ಬೇಕು. ಈಗ
ಗುಬ್ಬಿ ಫ್ರೆಂಡ್ಸ್ ಬಳ್ಕೂರಿನ ಸೋಲು ಗೆಲುವು ಅಳಿವು ಉಳಿವಿನ ಪ್ರಶ್ನೆ ಕಿರಣ್ಣ ದಾಂಡಿನ ತುದಿಯ ಅಂಚಿನಲ್ಲಿ ಸೂಚಿಸಿಕೊಳ್ಳಬೇಕಾಗಿದೆ. 10 ಚೆಂಡು ಸ್ಪಷ್ಟ ಗೆಲುವಿಗಾಗಿ 25 ಓಟಗಳ ಅವಶ್ಯಕತೆ. 53 ಭರ್ತಿ, 4 ಹುದ್ದರಿಯ ನಷ್ಟಕ್ಕೆ ಬಳ್ಕೂರು ಕಂಡುಕೊಳ್ತಾ ಇದೆ. ಗಣೇಶ ಹಸ್ತಗಾರಿಕೆಯಲ್ಲಿ ಬಿಟ್ಟು ಕೊಡ್ತಾ ಇಲ್ಲ. ಇಲ್ಲಿ ಗೇಮ್ ಚೇಂಜಿಂಗ್ ಓವರ್ ನಲ್ಲಿ ಗಣೇಶ್ ಕಂಡುಕೊಳ್ತಾ ಇದ್ರೆ ಇತ್ತ ಕಡೆಯಲ್ಲಿ ಕಿರಣನ ಹುದ್ದರಿಯನ್ನ ಪ್ಲೇಸ್ ಔಟ್ ಮಾಡೋ ಬರವನ್ನು ಕಂಡುಕೊಳ್ತಾ ಇದ್ರೆ ತ್ರಿನೇತ್ರಕ್ಕೆ ನಿರ್ಧಾರ ರವಾನೆ ಆಗ್ತಾ ಇದೆ. ತ್ರಿನೇತ್ರಕ್ಕೆ ಒಂದು ವೇಳೆ ಪ್ಲೇಸ್ ಔಟ್, ಒಂದು ವೇಳೆ ಎಸ್ ಅನ್ನು ಕಂಡುಕೊಂಡ್ರೆ ರಕ್ಷಿತ್ ಶೆಟ್ಟಿ ಮಾಡಿರ್ತಕ್ಕಂಥ ಮೋಡಿ ಜನನಿ ಫ್ರೆಂಡ್ಸ್, ಜನನಿ ಕಟ್ಟೆ ಫ್ರೆಂಡ್ಸ್ ಕಾಳವಾರಕ್ಕೆ ಕೊಂಚ ಮಟ್ಟಿನ ಯಶಸ್ಸು ನಿರ್ಧರಿತವಾಗ್ತದೆ. ಗಮನಿಸಿಕೊಳ್ಬೇಕು, ಎಂದು ಪಂದ್ಯ ಕೂಡದ ಚಿತ್ರಣದಲ್ಲಿ ಪಂಚಜನ್ಯ ಇವೆಂಟ್ಸ್ ಕೋಟಾ ಯೂಟ್ಯೂಬ್ನ ಮುಖಾಂತರವಾಗಿ ಮನೆಯಲ್ಲಿ ಕುಳಿತುಕೊಂಡು ವೀಕ್ಷಣೆ ಮಾಡುತ್ತಿರ್ತಕ್ಕಂಥ ಕ್ರೀಡಾ ಪ್ರೇಕ್ಷಕರುಗಳಿಗೆ ಅಚ್ಚುಕಟ್ಟಾಗಿ ಬಿಟ್ಟುಕೊಡ್ತಾ ಇದ್ದಾರೆ. ಸಂತು ಬಂದ್ರು. ಐಡಿಯಲ್ ಟ್ರೋಫಿ ಎಷ್ಟರ ಮಟ್ಟಿಗೆ ಹೆಸರನ್ನು ಮಾಡ್ತಾ ಇದೆ ಅಂತ ಹೇಳಿದ್ರೆ, ಒಂದು ಕಡೆಯಲ್ಲಿ ವಿಷ್ಣುದಾಸ್ ಭಟ್, ಮತ್ತೊಂದು ಕಡೆಯಲ್ಲಿ ಸಂತೋಷ್ ಸಂತು, ಇನ್ನೊಂದು ಕಡೆಯಲ್ಲಿ ನಮ್ಮ ರವಿ ದಾವಣಗೆರೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಾನಿದ್ದೇನೆ ಎನ್ನುವ ರೀತಿಯಲ್ಲಿ ಸುನೀಲ್ ಕಾರಿವಿಕೇರಿ ಕುಂದಾಪುರ ಅನಿಲ್ ಕಾರಿ ಅವರಿಗೆ ಸಾಕಷ್ಟು ಸಹಕರಿಸಿಕೊಳ್ತಾ ಇದ್ದಾರೆ. ಬಹುಶಃ ತೆರೆಯ ಹಿಂದೆ ಮಾಡುವಂಥ ಅವರೆಲ್ಲರ ಪರಿಶ್ರಮಕ್ಕಾಗಿ ಐಡಿಯಲ್ ಟ್ರೋಫಿ 3ನೇ ಬಾರಿಗೆ ಯಶಸ್ಸಿನ ರೀತಿಯಲ್ಲಿ 2ನೇ ದಿನಕ್ಕೆ ಪಾದಾರ್ಪಣೆ ಕಂಡುಕೊಳ್ತಾ ಇದೆ. ಡಿಸಿಷನ್ ಪೆಂಡಿಂಗ್ ಆಗ್ತಾ ಇದೆ. ಪಂದ್ಯ ಕೂಡದ ತೀರ್ಪುಗಾರರ ಹುದ್ದೆಯನ್ನು, ಅರ್ಥಾತ್ ಜವಾಬ್ದಾರತೆ ಹುದ್ದೆಯನ್ನು 4 ಜನ ತೀರ್ಪುಗಾರರು ಕಂಡುಕೊಳ್ತಾ ಇದ್ದಾರೆ. ರಾಜ್ಯ ಕನ್ನಡ ಹೆಗ್ಗಳಿಕೆಯ ತೀರ್ಪುಗಾರರು, ಒಂದು ಕಡೆಯಲ್ಲಿ ಪ್ರಶಾಂತ್ ಪ್ರಭು ಕೋಟೇಶ್ವರ, ಇನ್ನೊಂದು ಕಡೆಯಲ್ಲಿ ಶರತ್ ಉತ್ತಪ್ಪ, ಮತ್ತೊಂದು ಕಡೆಯಲ್ಲಿ ಹರೀಶ್ ಸಂಚಾರಿ, ಇನ್ನೊಂದು ಕಡೆಯಲ್ಲಿ ಸುಜೀತ್ ಗೊಲ್ಲ. ಸೂರ್ಯನ ಬೆಳಕಿನ ಕಿರಣಗಳ ಜೊತೆಯಲ್ಲಿ ದಾಂಡು ಚೆಂಡಿನ ಸಮರದ ಪಂದ್ಯಾಕೂಟ 2 ದಿನಗಳ ಕಾಲ ಸವಿಯನ್ನ ಕ್ರೀಡಾ ಪ್ರೇಕ್ಷಕರುಗಳಿಗೆ ಅನಿಲ್ ಕಾರಿ ಬಿಟ್ಟು ಕೊಡ್ತಾ ಇದ್ರೆ, ಅದು ಕೂಡ ಎಲ್ಲಾ ರೀತಿಯ ವ್ಯವಸ್ಥೆಗಳು ಕೂಡ ಅಚ್ಚುಕಟ್ಟಾಗಿ ಪ್ಲೇಸ್ ಔಟ್ ಎನ್ನುವಂತ ಸೂಚನೆ. ರಕ್ಷಿತ್ ಶೆಟ್ಟಿ ಯಶಸ್ಸಿನ ಪ್ಲೇಸ್ ಔಟ್ ಅನ್ನು ಮಾಡೋ ಮುಖಾಂತರವಾಗಿ ಇಲ್ಲಿ ಕಿರಣನ ಆಟಕ್ಕೆ ಪೂರ್ಣ ವಿರಾಮ ಬೀಳ್ತಾ ಇದೆ. ನವೀನ್ ಇತ್ತ ಕಡೆಯಲ್ಲಿ ರಕ್ಷಿತ್ ಶೆಟ್ಟಿಯನ್ನು ಕೂಡ ಚೆಂಡು ಕೊಂಚ ಮಡೆ ಮುಗ್ಗರಿಸ್ತಾ ಇದೆ. ಅದೃಷ್ಟದ ಬೌಂಡರಿಯನ್ನು ನವೀನ ದಾಂಡು ಕಂಡುಕೊಳ್ತಾ ಇದೆ. ಬದಲಾವಣೆಯ ಹಂತ. ಇಲ್ಲಿಗೆ 3 ಚೆಂಡುಗಳು ಸಮಾಪ್ತಿ. 9 ಚೆಂಡು ಬಾಕಿ ಇದೆ. ಸೆಮಿಸಿ ಕೊನೆಯ ಚೆಂಡು. ಕೊನೆಯ ಚೆಂಡಿಗಾಯ ಗಣೇಶ ಎದುರಾಳಿಗಳ ದಾಂಡನ ಮತ್ತೆ ಕಟ್ಟಿ ಆಗ್ತಾ ಇದ್ದೇನೆ. ಈಗ ಬಾಕಿ ಇರುವಂತದ್ದು ಕೇವಲ 6 ಚೆಂಡು. ಸ್ಪಷ್ಟ ಗೆಲುವಿಗಾಗಿ 21 ಓಟಗಳ ಅವಶ್ಯಕತೆ. ಇಲ್ಲಿ ಗೇಮ್ ಚೇಂಜಿಂಗ್ ಓವರ್ನಲ್ಲಿ ಕೊಂಚ ಮಟ್ಟಿಗೆ ಕಡಿವಾಣವನ್ನು ಹಾಕಿರ್ತಕ್ಕಂಥ ಗಣೇಶ. ಬೇಕಾಗಿದೆ 6 ಚೆಂಡು, 21 ಓಟಗಳ ಅವಶ್ಯಕತೆ. ಇಲ್ಲಿ ದಾಂಡು ರಾರಾಜಿಸಿದ್ರೆ ದಾಂಡಿಗೆ ಗೆಲುವು, ಚೆಂಡು ಚುಕ್ಕೆಯಾದ್ರೆ ಚೆಂಡಿಗೆ ಗೆಲುವು. ದಾಂಡು ಚೆಂಡಿನ ಸಮರದ ಪಂದ್ಯಕೂಟದಲ್ಲಿ 40 ಗಜಗಳ ಪಂದ್ಯಕೂಟ. ಅದೆಷ್ಟು ಪಂದ್ಯಕೂಟಗಳಲ್ಲಿ 6ಕ್ಕೆ 6 ಚೆಂಡುಗಳು ಕೂಡ ಸೀಮಾರೇಖೆನ ಕ್ರಮಿಸಿಕೊಂಡಂತ ದಾಂಡು ಕೂಡ ಇದೆ. ಅದೇ 6 ಚೆಂಡಿಗೆ ಒಂಟಿ ಓಟವನ್ನು ಬಿಟ್ಟುಕೊಡದೆ ಎದುರಾಳಿಗಳಿಗೆ ಸೋಲನ್ನು ಕೊಟ್ಟಂತ ಅದೆಷ್ಟು ಚೆಂಡುಗಳು ಕೂಡ ಇದೆ. ಕಾದು ನೋಡಬೇಕಾಗಿದೆ. ಸುಹಾಸ್ನ ಕೈಯನ್ನ ಸೇರಿಕೊಳ್ತಾ ಇದೆ ಚೆಂಡು. 6ಕ್ಕೆ 21. 1 ಚೆಂಡು ಚುಕ್ಕೆ. ಈಗ ಬೇಕಾಗಿದೆ 5ಕ್ಕೆ 21. ನಿಶ್ಚಿತ ಸ್ಟ್ರೈಕ್ ಅನ್ನು ಕಂಡುಕೊಳ್ತಾ ಇದೆ. ಈಗ ಸಂಪೂರ್ಣವಾಗಿ ಪಂದ್ಯ ಕೂಡದ ಹಿಡಿತವನ್ನು ಸಾಧಿಸಿಕೊಳ್ತಾ ಇದೆ ಜನನಿ ಕಟ್ಟೆ ಫ್ರೆಂಡ್ಸ್ ಕಾಳಾವರ.
ನೆಟ್ ನೇರವಾಗಿ ಆಡೋ ಪ್ರಯತ್ನಗಳು, ಒಂದು ಬೌಂಡರಿ ಸಮಾಪ್ತಿ. ಬಾಕಿ ಇದೆ 3 ಚೆಂಡು, ಬೇಕಾಗಿದೆ 17 ಓಟ. ಅದೃಷ್ಟದ ಆಟಗಳು, ಅದೃಷ್ಟದ ಓಟಗಳು ಕೈ ಹಿಡಬೇಕಾಗಿದೆ. ಬಳ್ಕೂರಿಗೆ ಬಿಟ್ಟುಕೊಡ್ತಾ ಇಲ್ಲ ಸುಹಾಸ ಆಚಾರ್ಯ. ಅಲ್ಲಿ RX ಸಲಗದ ಆಟಗಾರ ಸಿದ್ಧತೆಯಲ್ಲಿ ಇರಬೇಕು, ಯಾವತ್ತೂ ಕೂಡ ಸಿದ್ಧತೆಯಲ್ಲಿ ಇರ್ತಾರೆ. ಅಲ್ಲಿ ಇರುವಂಥದ್ದು ನಮ್ಮ ಹಿರಿಯಣ್ಣ ಬಿಗ್ ಬಾಸ್ ಮನೋಜ್ ನಾಯರ್. ಕ್ರಿಕೆಟ್ ಎನ್ನುವಂಥ ಹೆಸರು ಬಂದಾಗ ಮೊದಲು ಬರುವಂಥದ್ದು ನಮ್ಮ ಹಿರಿಯಣ್ಣ, ಟೆನ್ನಿಸ್ ಬಾಲ್ ಕಂಡಂಥ ಮನೋಜ್ ನಾಯರ್ ಕುಂದಾಪುರ ಚಕ್ರವರ್ತಿ. ಚಕ್ರವರ್ತಿಗಳ ಸಾಕಷ್ಟು ಮಾಜಿ ಆಟಗಾರರು ಕೆಲವೊಬ್ಬರು ಪಂದ್ಯಕೂಟಕ್ಕೆ ಬೆಂಬಲ ನೀಡ್ತಾ ಇದ್ರೆ, ಕೆಲವೊಬ್ಬರು ಇನ್ನೂ ಕೂಡ ತಮ್ಮ ಫಾರ್ಮ್ ಅನ್ನು ಉಳಿಸಿಕೊಳ್ತಾ ಇದ್ದಾರೆ. ವೇದಿಕೆ ಮೇಲ್ಭಾಗದಲ್ಲಿರ್ತಕ್ಕಂಥ ಎಲ್ಲ ಕ್ರಿಕೆಟ್ ಅಭಿಮಾನಿಗಳಿಗೂ ಕೂಡ ಅದ್ದೂರಿ ಆದರಣೆ ಸ್ವಾಗತ ಬಯಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಸ್ಪಷ್ಟ ಗೆಲುವನ್ನು ಕಂಡುಕೊಳ್ತಾ ಇದ್ದಾರೆ ಗುಬ್ಬಿ ಫ್ರೆಂಡ್ಸ್ ಬಳ್ಕೂರನ್ನು ಮನಸ್ಸಿನ ಮುಖಾಂತರವಾಗಿ ಜನನಿ ಕಟ್ಟೆ ಫ್ರೆಂಡ್ಸ್ ಕಾಳವಾರ. ಟೂರ್ನಮೆಂಟ್ನ ಭಾಗವಹಿಸಲಿಕ್ಕಾಗಿ ಗುಬ್ಬಿ ನ್ಯೂ ಫ್ರೆಂಡ್ಸ್ ಅವರು ಒಂದು ಕಿರು ಸ್ಮರಣಿಕೆಯನ್ನು ಪಡ್ಕೊಳ್ಳಿ ಸತೀಶ್ ಕೋಟೆನವರಿಂದ. ಅಲ್ಲಿ ಮುಗಿದಿರ್ತಕ್ಕಂಥ ಪಂದ್ಯಕೂಟದ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯ ಹೀರೋ ರಕ್ಷಿತ್ ಶೆಟ್ಟಿ ಅವರು ಪ್ರಮುಖ ವೇದಿಕೆ ಬರಬೇಕು. ಜನನಿ ಕಟ್ಟೆ ಫ್ರೆಂಡ್ಸ್ ಕಾಳವಾರದ ಟ್ರಂಪ್ ಕಾರ್ಡ್ ಆಟಗಾರ, ಐಕಾನ್ ಆಟಗಾರ, ಟೆನ್ನಿಸ್ ಬಾಲ್ ಕಂಡಂತ ಹೆಗ್ಗಡೆ